ಹೆಂಗ ಇನ್ನೈತಿ ರೂಪ ನಮಗದೈತೆ ಎಲ್ಲರೂ ಇದ್ರ ಕಾಯರ್ ವರ್ಷಕ್ಕೊಂದು ನಾಟಕ ಮಾಡೋದು ನಿನಗ ಇಷ್ಟ ಇರುತ್ತಲ್ಲ ದಿನ ಒಂದು ಊರು ತಿರುಗ್ತೀರಿ ವರ್ಷಕ್ಕೊಂದು ಮಾತಾಡಿ ಒಂದ್ ತಿಂಗಳದಾಗ ಮತ್ತೆ ಮಾಡ್ರು ಮಸ್ತ್ ಮಾಡ್ರಿ ಅಂತ ಹೇಳ್ಕೇಸಿ ಊರ್ ಮಂದಿ ಎಲ್ಲ ಮತ್ತೆ ನಾವೇ ಹಾಕಿ ಕುಂದರ್ಸ್ ಮಾಡಿಸ್ ಅಂತ ಹೇಳಿದ್ರು ಅಂತದ್ರಾಗ ನಾ ಕೇಳಿಗೇನ ನೀ ದಿನ ಮಾಡಾರ ನೀವು ಇರ್ಲಿಕ್ಕಲ್ಲ ವರ್ಷಕ್ಕೊಂದೇ ಹಿಂಗ್ ಬರ್ತೀವಿ ಹಂಗ ಹೋಗ್ತೀವಿ ಎಲ್ಲರೂ ಮೆಚ್ಚಂಗೆ ಮಾಡ ಯಾಕೆ ಮಾಡ್ತೇನೆ ನೀ ಯಾಕ ಟಾಟಾ ಮಾಡಕ ಟಾಟಾ ಬಾಯ್ ಬಾಯ್ ಟಾಟಾ ಹಿಡಕೊಂಡು ಬದ್ನಿಗೂ ಊಟ ಬರ್ತೀನಿ ಅಂತ ಹೇಳಿದ ಅರವಿಂದ್ ಅವರು ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ ನನಗಿಂತ ಮುಂಚೆ ಬಂದು ಹೋಗಿರಬಹುದಾ ಛೇ ಸಾಧ್ಯವಿಲ್ಲ ನನಗೋಸ್ಕರ 10 ವರ್ಷ ಬೇಕಾದರೂ ಕಾಯ್ತೀನಿ ಅಂತ ಹೇಳಿದವರು 10 ನಿಮಿಷ ಕಾಯುವುದಿಲ್ಲವೇ ಇರಲಿ ನಾನೇ ಅವರ ಕಾಲೇಜ್ ಹತ್ರ ಹೋಗಿ ಅವ್ರನ್ನ ಕರೆದುಕೊಂಡು ಬರ್ತೀನಿ ಏನು ಅಂಬಿಕಾ ರೆಕ್ಕೆ ಫಲಿತ ಹಕ್ಕಿ ಹಾಗೆ ಹಾರಾಡುತ್ತಾ ಅವಸರದಿ ಆತುರದಿಂದ ಹೊರಟಿರುವೆಯಲ್ಲ ಎಲ್ಲಿಗೆ ನಿನ್ನ ಪಯಣ ಹರಗಿಣಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಿಲ್ಲವೆಂದು ದಿಕ್ಕು ತಪ್ಪಿ ಹೊರಟಿರುವೆಯಾ ಇಲ್ಲ ಈ ಅಮೃತದ ಜೇನನ್ನು ಸವಿಯಲು ಬರಬೇಕಾದ ದುಂಬಿ ಇನ್ನೂ ಬರಲಾರದನ್ನು ಕಂಡು ಕಂಗಾಲಾಗಿರುವೆಯ ಹೇ ಅಂಬಿಕಾ ಇದಕ್ಕಾಗಿ ನೀನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂಬಿಕಾ ಬಯಸದೆ ಬೇಡುವ ಮುನ್ನ ಕಲ್ಪವೃಕ್ಷವಾಗಿ ನಿಂತಿರುವ ಈ ಹಕ್ಕಿಯನ್ನು ಧಿಕ್ಕರಿಸಬೇಡ ಅಂಬಿಕಾ ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಕನ್ನು ಕಂಡು ನಿನ್ನ ಮನದಲ್ಲೇನಾದರೂ ಭಯ ಹುಟ್ಟಿದ ಅಂಬಿಕಾ ಭಯ ಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿಯಲ್ಲ ಹೆತ್ತವರ ಆಶಯದಲ್ಲಿ ಅನ್ನ ತಿಂದ ಬಲವುಳ್ಳ ಹಕ್ಕಿ ಕಡ ನಾನು ಆಕಾಶದಲ್ಲಿರೋ ಹಾರಾಡುವ ಹಕ್ಕಿಯನ್ನು ಕಂಡು ಅದನ್ನು ಅವರ ತೆಕ್ಕೆಯನ್ನು ಕತ್ತರಿಸ್ತೀನಿ ಎಂದು ಬಂದರೆ ನಿನ್ನ ಕೈಯನ್ನೇ ಕತ್ತರಿಸುವ ಆಟ ಮಾರಿ ಹಾಕಿ ನಾನು ಮಾತೇಶ್ 3 ವರ್ಷಗಳಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ನನ್ನನ್ನು ಮೋಹದ ಬಲೆಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ ನಿಮ್ಮ ಅಧೀನ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ ಯಾಕೆ ಯಾಕೆ ನಿಮ್ಮಲ್ಲಿ ಇಂಥ ದುರಾಸೆ ಹೆಣ್ಣಂದರೆ ಏನೆಂದು ತಿಳಿದುಕೊಂಡಿದ್ದೀರಾ ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣೆಂದು ತಿಳಿದುಕೊಂಡಿದ್ದೀರಾ ಅಥವಾ ಕಾಲಿನಲ್ಲಿ ಒಡೆಯುವ ಧೂಳೆಂದು ತಿಳಿದುಕೊಂಡಿದ್ದೀರಾ ನನ್ನ ಕಣ್ಣಲ್ಲಿ ನಿನ್ನಂತ ಯೌವನದ ಹೆಣ್ಣುಗಳೆಂದರೆ ಪವಿತ್ರ ಪಾತ್ರೆಯಲ್ಲಿರುವ ಬೆಣ್ಣೆ ಎಂದು ತಿಳಿದುಕೊಂಡಿದ್ದೇನೆ ಅಂಬಿಕಾ ಈ ಬೆಣ್ಣೆಯನ್ನು ನಾನು 3 ವರ್ಷಗಳ ಹಿಂದೆ ಒಂದು ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡೆ ಆ ಹಾಲನ್ನು ಕುಡಿಯುವ ಹಂಬಲವು ನನ್ನ ಮನಸ್ಸಿನಲ್ಲಿ ಹುಟ್ಟಿಸಿಕೊಂಡೆ ಆದರೆ ನಿನ್ನ ಪ್ರೀತಿಯ ಪ್ರಿಯಕರ ನಿನ್ನ ಮೇಲೆ ಪ್ರೀತಿ ಎಂಬ ಬೀಜ ಬಿತ್ತಿ ಆ ಹಾಲಿಗೆ ಈ ಅಪ್ಪಾಕಿ ಬಿಟ್ಟ ಈಗ ನೀನು ನನ್ನ ಮುಂದೆ ಹಾಲಿನಿಂದ ಬೆಣ್ಣೆಯಾಗಿ ನಿಂತಿರುವೆ ಬೆಣ್ಣೆಯಂತಿರುವ ಈ ನಿನ್ನ ಯೌವನವನ್ನು ನಾನೀಗ ಯಾರಿಗೂ ಕಾಣದಂತೆ ರಸಿಕನಾಗಿ ತಿನ್ನಬೇಕೆಂದಿದ್ದೇನೆ
ಏ ಅಂಬಿ, ಇದಕ್ಕೆ ನೀನು ಒಪ್ಪಿದರೆ ಸರಿ, ಇಲ್ಲವೆಂದರೆ ಈ ಬೆಣ್ಣೆ ಅಂತಿರುವ ನಿನ್ನ ಯೌವನವನ್ನು ಹೇಗೆ ತಿರುಗಬೇಕೆಂಬುದು ಈ ಕಟಕನಿಗೆ ಗೊತ್ತು. ನಿಮ್ಮಂತ ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ ಕಣೋ. ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದರೆ ಸಿಗುವುದು ಬೆಣ್ಣೆ ಅಲ್ಲ. ಕದ್ದು ತಿಂದೇ ತಿನ್ನುತ್ತೇನೆ ಅಂತ ಬಂದರೆ ಸಿಗುವುದು ಬೆಣ್ಣೆ ಅಲ್ಲ, ಬೆತ್ತದ ಬರಗಳು. ಮುಚ್ಚಲಾಯ ಹುಚ್ಚು ಎಣ್ಣೆ, ನನ್ನ ಇಚ್ಛೆಯನ್ನು ತುಚ್ಛೀಕರಿಸಿದ್ದೆ. ಆದರೆ ಈ ನಿನ್ನ ಯೌವನದ ಇಲ್ಲಿಂದ ಇರುವ ಈ ಅಂದ ಚಂದವನ್ನು ಮಂಗನಂತ ಕರೆಸಬೇಕಾಗುತ್ತದೆ. ಏ ಅಂಬಿ, ಈ ಮಂಗ ನಿನ್ನ ನಂದನವನಕ್ಕೆ ಬರುವ ಮುಂಚೆ ನೀನು ನನ್ನನ್ನು ಸ್ವಾಗತಿಸಿದರೆ ಸರಿ, ಇಲ್ಲವೆಂದರೆ ಈ ಮಾಂತೇಶನಿಗೆ ಗೊತ್ತು ನನ್ನ ಇಚ್ಛೆಯನ್ನು ಹೇಗೆ ಈಡೇರಿಸಿಕೊಳ್ಳಬೇಕೆಂಬುದು. ಇಚ್ಛೆ ಇಲ್ಲದ ತುಚ್ಛ ಕಾರ್ಯಕ್ಕೆ ಕರೆದಿದೆ. ಆದರೆ ನಿನ್ನ ಮುಂಡದಿಂದ ರುಂಡ ಬೇರ್ಪಡಬೇಕಾಗುತ್ತದೆ. ಚಂಡಿ ಚಾಮುಂಡಿಯಾಗಿ ನಿನ್ನ ರಕ್ತ ಕುಡಿಯಬೇಕಾಗುತ್ತದೆ. ಏಯ್ ಮಾತೇಶ, ಕಡು ಕೋಪದಿಂದ ನನ್ನ ಕೋಪವನ್ನು ಕೆಣಕದಿರು. ಬಯಲಾರದ ಹೆಣ್ಣನ್ನು ಕೆಣಕುವುದು ಒಂದೇ, ಹುತ್ತದಲ್ಲಿರೋ ಹಾವನ್ನು ಕೆಣಕುವುದು ಒಂದೇ. ನೋಡು, ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಚ್ಚರದಿಂದ ಬದುಕುವುದನ್ನ ಕಲ್ತ್ಕೋ. ಲೇ ಅಂಬಿಕಾ, ನಿನ್ನ ಎಚ್ಚರದ ಉಪದೇಶ ತತ್ವಗಳು ನನಗೆ ನನ್ನ ಬೂಟಿನ ಸಮಾನ. ಲೇ ಅಂಬಿ, ನನ್ನ ಬಯಕೆಯಲ್ಲಿ ಎಂತ ಹಠಮರೆ ಹೆಣ್ಣಾದರೂ ಸರಿ, ಒಂದು ಸಲ ಕಣ್ಣಿಟ್ಟ ಹೆಣ್ಣನ್ನು ಇಲ್ಲಿಯ ತನಕ ಬಿಟ್ಟಿಲ್ಲ, ಎನ್ನು ಮುಂದೆಯೂ ಬಿಡುವುದಿಲ್ಲ. ಅದಕ್ಕಾಗಿ ನನ್ನ ಘಟ ಉರುಳಿದರೂ ಸರಿ, ನನ್ನ ಘನತೆ ಗೌರವಕ್ಕೆ ಎಂದು ಧಕ್ಕೆ ತಂದುಕೊಳ್ಳುವುದಿಲ್ಲ. ಲೇ ಅಂಬಿ, ಏನ್ ಹೇಳಿದೆ? ಒತ್ತಿನಲ್ಲಿರುವ ಆವಿಗೆ ಕೈ ಹಾಕಿದರೆ ಆಪತ್ತಿಗೆ ದಾರಿ. ಆಪತ್ತಿಗೆ ದಾರಿನೇ. ಆದರೆ ಈ ಮಾಂತೇಶನಿಗೆ ಗೊತ್ತು, ಆ ಹುತ್ತಿನಲ್ಲಿರುವ ಆವಿನ ವಿಷವನ್ನು ತೆಗೆದು ಹೇಗೆ ನನ್ನ ಪುಣ್ಯವನ್ನು ಒತ್ತವಾಡಿಸಬೇಕೆಂದು. ಲೇ ಅಂಬಿ, ಅಂತ 10 ಹಾವುಗಳು ಕಚ್ಚಿದರೂ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಾಂತೇಶನಲ್ಲುಂಟು. ಅಂಥದ್ರಲ್ಲಿ ನೀನು ಒಂದು ಸಣ್ಣ ಜಾತಿಯ ಹೆಣ್ಣು. ನೀನು ನನಗೆ ಒಂದು ಸಣ್ಣ ಹುಳುವಿನ ಸಮಾನ. ಏಯ್, ಹೆಣ್ಣನ್ನು ಸಣ್ಣ ಜಾತಿಯ ಹುಳುವೆಂದು ಭಾವಿಸಬೇಡ. ಒಮ್ಮೆ ಇತಿಹಾಸದ ಪುಟಗಳನ್ನು ತೆರೆದು ನೋಡು, ಗೊತ್ತಾಗುತ್ತದೆ ನಿನಗೆ. ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ತ್ರೇತಾಯುಗದಲ್ಲಿ ಶಿವ ಭಕ್ತನೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಲಿಷ್ಠನೆನಿಸಿಕೊಂಡ ಆ ದುಶಾಸನ ದ್ರೌಪದಿ ಎನ್ನ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಅಷ್ಟೇ ಯಾಕೋ, ಇದೇ ಕಲಿಯುಗದಲ್ಲಿ ಕೇಳಿ ನೋಡು, ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯನೇ ಕಳೆದುಕೊಂಡಿದ್ದಾರೆ ಹೆಣ್ಣಿಗಾಗಿ. ಹೆಣ್ಣಿಂದಲೇ ಜನನ, ಹೆಣ್ಣಿಂದಲೇ ಮರಣ. ಅಷ್ಟೇ ಯಾಕೋ, ಹೆಣ್ಣನ್ನು ಹೊಡಿಸಿದ ಆ ಬ್ರಹ್ಮನಿಗೂ ಗೊತ್ತಿಲ್ಲ ಹೆಣ್ಣಿನ ನರನಾಡಿ. ಅಂದ ಮೇಲೆ ನಿನ್ನಂತ ಮೂರ್ಖನಿಗೆ ಏನೋ ಅರ್ಥ ಆಗಬೇಕು. ನಿನ್ನ ಹತ್ರ ಹೇಳುವ ಅವಶ್ಯಕತೆಯೂ ನನಗಿಲ್ಲ. ಐ ಸೇ ಗೆಟ್ ಔಟ್. ಹೊರಟು ಹೋಗಲು ಬಂದಿದ್ದರೆ ನಿನ್ನಂತ ಅರಿಯದ ಹೆಣ್ಣನ್ನು ಹಾದಿಯಲ್ಲಿ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ ಅಂಬಿಕಾ. ಹೇ ಹುಚ್ಚು ಎಣ್ಣೆ, ಹೆಣ್ಣಿನ ಇತಿಹಾಸ ಹೇಳುವ ಮುನ್ನ ಗಂಡಸಿನ ಪೌರುಷದ ಪುಟವನ್ನೇಕೆ ತಿರುವಿ ಹಾಕಿರುವೆ? ಲೇ, ನೀನೇನು ಹೇಳಿರುವ ಹೆಣ್ಣಿನ ಇತಿಹಾಸ? ಈ ಕಲಿಯುಗದಲ್ಲಿ ನಾನು ಹೇಳ್ತೀನಿ ಕೇಳಿ ಹೆಣ್ಣಿನ ಇತಿಹಾಸ. ಕಟ್ಟಿಕೊಂಡ ಗಂಡನು ಮನೆಯಲ್ಲಿರುವಾಗ ಇಟ್ಟುಕೊಂಡ ನೋದಿದ ಚಕ್ಕಂದವಾಡಿ ಗಂಡ ಮನೆಗೆ ಬರೋದರ ಒಳಗಡೆ ತಲೆ ತುಂಬ ಸೆರಗ ಹಾಕಿ ಗರತಿ ಗಂಗವು ನಗತೆ ಸೋಗು ಮಾಡ ಸೋಗಲಾಡಿಗಳು ಎಷ್ಟು ಜನ ಇಲ್ಲ ಈ ಸಮಾಜದ.
ಲೇ ಈ ಪುರುಷ ಆಗಲ್ಲಲೇ ಅಂಬಿ. ಒಂದು ಸಲ ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣ ಹೋದರೂ ಸರಿ, ಅವಳನ್ನು ಕಟ್ಟಿಕೊಳ್ಳದಿದ್ದರೂ ಪರವಾಗಿಲ್ಲ, ಇಟ್ಟು ಆಳಬೇಕೆಂಬ ಆಟದವನು. ಲೇ ಅಂಬಿ, ನೋಡು, ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸುಮ್ಮನೆ ನನ್ನ ಸರಸಗೆ ಬಂದು ನನ್ನ ಸಲ್ಲಾಪದಿಂದ ಉತ್ಸದನಾಗಿ ನನ್ನನ್ನು ಆನಂದಪಡಿಸು. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬೇಡ ಮಾಂತೇಶ್, ನನ್ನ ಮಾತು ಕೇಳು. ಅಗ್ನಿಯೊಂದಿಗೆ ಸರಸವಾಡುವುದು ಸರಿಯಲ್ಲ. ಇದೇ ಅಜ್ಞಾನವನ್ನು ನೀನು ಮುಂದುವರಿಸಿದ್ದೆ ಆದರೆ ನನ್ನ ಕೈಯಲ್ಲಿ ನೀನು ಅಂತ್ಯ ಕಾಣಬೇಕಾಗುತ್ತದೆ. ಅಂತೆ ಲೇ ಅಂಬಿ, ನನ್ನ ಅಂತ್ಯ ಕಾಣುವ ಮೊದಲು ನನ್ನ ನಾಟಕದ ನಾಂದಿ ಪ್ರಾರಂಭವಾಗುತ್ತದೆ. ಆ ನಾಂದಿಯ ಪ್ರಥಮ ದೃಶ್ಯವೇ ನಿನ್ನ ಶೀಲನೆ. ಲೇ ಅಂಬಿ, ನೀನು ಇದಕ್ಕೆ ಒಪ್ಪಿದರೆ ಸರಿ, ಇಲ್ಲವೆಂದರೆ ನನಗೆ ಗೊತ್ತು ನನ್ನ ಇಚ್ಛೆಯನ್ನು ಹೇಗೆ ಈಡೇರಿಸಿ ನಿನ್ನ ಯೌವನದ ಅಂಗಳದಲ್ಲಿ ನಾನು ಈಜಬೇಕೆಂಬುದು. ಬೇಡ ಮಾಂತೇಶ್, ಬೇಡ. ನನ್ನ ಮಾತು ಕೇಳು. ನೋಡು, ನನ್ನ ಕೈಯಲ್ಲಿ ಹಠಕ್ಕೆ ಬಿದ್ದು ಕಟ ಕಳೆದುಕೊಂಡಂತೆ ಅವಮಾನವಾಗಬೇಡ. ನನ್ನ ಮಾತು ಕೇಳು. ಇದು ಮಾತು ಕೇಳುವ ಸಮಯವಲ್ಲ ಅಂಬಿಕಾ, ಸರಸವಾಡುವ ಸಮಯ. ನಿನ್ನಂತವರಿಗೆ ನೀತಿ ಪಾಠ ಅರ್ಥ ಆಗೋದಿಲ್ಲ ಅಂತ ಕಾಣಿಸುತ್ತದೆ. ಕತ್ತೆಗೆ ಲದ್ದ ಪೆಟ್ಟು ಕೊಟ್ಟಾಗಲೇ ಅರ್ಥವಾಗುತ್ತೆ. ಪ್ಲೇಸ್ ಫೆಲೋ. ಲೇ ಅಂಬಿಕಾ, ಉರಿಯುವ ಕಾಮದ ಕಿಚ್ಚಿನಲ್ಲಿ ನನ್ನ ಕೆನ್ನೆಗೆ ಬಾರಿಸಿ ಮತ್ತಷ್ಟು ರಚ್ಚಿಗೆ ಬಿಸಿದೆ ಅಂಬಿಕಾ. ಈಗ ನಾನು ಎದೆ ತುಳಿದ ಗಡಸರ್ಪ ಯಾವ ಸಮಯದಲ್ಲಿ ಬಂದು ನಿನ್ನನ್ನು ಕಚ್ಚುವೆನೋ ಗೊತ್ತಿಲ್ಲ. ಲೇ ಅಂಬಿಕಾ, ನಾನು ಮನಸ್ಸು ಮಾಡಿದರೆ ನಿನ್ನನ್ನು ನಿಂತ ನೆಲದಲ್ಲಿ ಗುಂಡಿಟ್ಟು ಕೊಲ್ಲಲಾಗಿತ್ತು. ಆದರೆ ನಿನ್ ಜೊತೆ ಸರಸವಾಡಬೇಕು, ನಿನ್ ಜೊತೆ ಉಲ್ಲಾಸದಿಂದ ಇರಬೇಕೆಂಬ ಹಂಬಲ ನನ್ನನ್ನು ಕಾಡ್ತಿದೆ ಅಂಬಿಕಾ, ಕಾಡ್ತಿದೆ. ನೀನು ಹೀಗೆ ಮುಂದುವರಿಸುತ್ತಾ ಹೋದರೆ ಒಂದಲ್ಲ ಒಂದು ದಿನ ನೀನು ನನ್ನ ಕೈಯಲ್ಲಿ ಬೆಂಕಿಗಾವುತ್ತಾಗೋದು ಖಂಡಿತ. ಪ್ರೇಮವೇನ ಹೃದಯವೇನ ಓಂಕಾರನ ಸ್ಪರ್ಶ. ಹೇ ಅಂಬಿ, ಹೇ ಅಂಬಿ, ನೀ ನನ್ನ ಎಷ್ಟೇ ಧಿಕ್ಕರಿಸಿದರು, ನೀ ನನ್ನ ಎಷ್ಟೇ ದೂರ ತಳ್ಳಿದರು, ನೀನ್ ನನಗೆ ಬೇಕಾ, ನೀನ್ ನನಗೆ ಬೇಕು. ನಿನ್ನನ್ನು ನಾನು ಬಿಡುವುದಿಲ್ಲ ಅಂಬಿಕಾ, ಬಿಡುವುದಿಲ್ಲ. ಐ ಲವ್ ಯು ಅಂಬಿಕಾ, ಐ ಲವ್ ಯು. Love is a dynamo, dynamo, dynamo.
ಸೈಕಾಗೋದೆ ಸೈಕಾದೆ ನೀನು ತುಂಬ ಲೈಕಾದೆ ನಾನು ಲಾಕಾದೆ ಮೆಲ್ಟಾಗೋದೆ ಮೆಲ್ಟಾದೆ ನೀನು 1000 ವೋಲ್ಟಾದೆ ನಾನು ಲೂಟಾದೆ ನಿಂಗೆ ಆದೆ ಫಿದಾ ಅಯ್ಯೋದೆ ನಿನ್ನಿಂದ ನಿನ್ನಿಂದ I love you ಕಣೆ I love you too ಕಣೋ I love you ಕಣೆ I love you too ಕಣೋ ಹೋಟೆಲು ಸಿಗ್ನಲ್ಲು ಟೆಂಪಲ್ಲು ಗುಂಪಲ್ಲು ಎಲ್ಲೆಲ್ಲೋ ನಿಂದೆ ಜಪಾನ್ ಕಿಂಡೇಲಿ ಪಿಂಪಲ್ಲು ಕಣ್ಣಲ್ಲಿ ಟ್ವಿಂಕಲ್ಲು ನೋಡೋಕೆ ನೀನೆನಪ ಬೇಡ ದೊಡ್ಡ ದೊಡ್ಡ ಪಾರ್ಟಿ ಕುಡಿಸನಿ ಸಾಕು ಬೈಟೋಟಿ Baby, make me a little crazy. ऐसा सब क्या जी हंगामा Night out होगा ಬೇಡ ಅಂತೀನ ಎದ್ದು ಗಡಿನ ಸುಕ್ಕೋ ಬಾಡಿನ ನಿಂಗೆ ಆದೆ ಫಿದಾ ಮೆಲ್ಟಾಗೋದೆ ಮಾಯಾವಿ ನಿನ್ನಿಂದ I love you ಕಣೆ I love you too ಕಣೋ I love you ಕಣೆ I love you too ಕಣೋ ಸೈಕಾಗೋದೆ ಸೈಕಾದೆ ನೀನು ತುಂಬ ಲೈಕಾದೆ ನಾನು ಲಾಕಾದೆ ಮೆಲ್ಟಾಗೋದೆ ಮೆಲ್ಟಾದೆ ನೀನು 1000 ವೋಲ್ಟಾದೆ ನಾನು ಲೂಟಾದೆ ನಿಂಗೆ ಆದೆ ಫಿದಾ ಮೆಲ್ಟಾಗೋದೆ ಮಾಯಾವಿ ನಿನ್ನಿಂದ I love you ಕಣೆ I love you too ಕಣೋ I love you ಕಣೆ I love you too ಕಣೋ I love you ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ ಏ ಗಂಗಿ ಅದಿಯ ನೀನು ಪೂರ ಎಂಗ ಎದಿಯ ಒಳಗ ಝುಮ್ಮನುವಂಗ ಗಂಗಿ ಏ ಗಂಗಿ ನನ್ನ ನೋಡಿ ನೋಡಿ ನಿನ್ನ ಮೈಯೊತ್ತ ಮುರಿದೆ ಮನಸ್ಸಿನ ಆಸೆಯೆಲ್ಲ ಕಣ್ಣಾಗ ಸುರಿದೆ ಗಂಡ ಗುಂಡಿ ಹಾಕೊಂಡು ಬರೋ ಮಾವೋದ ಸರದೆ ಏ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ ಏ ಗಂಗಿ ಅದಿಯ ನೀನು ಪೂರ ಎಂಗ ಎದಿಯ ಒಳಗ ಝುಮ್ಮನುವಂಗ ಗಂಗಿ ಏ ಗಂಗಿ ಗುಂಪಿನ್ಯಾಗ ಬಂದ ನನ್ನ ಸೊಟ್ಟೆಯಾಗ ಹಿಡಿದೆ ಮೀಸಿ ತಿರುಗಿ ಬಂದ ಬಂದು ಎದೆಯದರ ನಿಲ್ಲದೆ ಎಷ್ಟ ಬೆಳ್ಳಗದವ ಹುಡುಗಿ ನಿನ್ನ ಕೈಯ ಕಾಲ ಬೈ ಒಂದ ಕಪ್ಪ ಚುಕ್ಕಿ ಐತಿ ಸಂಪದ ಮ್ಯಾಲ ಕಚ್ಚ ಬಾರಗಲ್ಲ ಯಾವಲ್ಲ ಅನ್ನೋದಲ್ಲ ನೀ ಗುಂಡು ಗುಂಡನ ಗಲ್ಲ ನಮ್ ಜಿಲ್ಲಾದಾಗ ಇಲ್ಲ ಮತ್ತೆ ತಡ ಯಾಕೆ ಮಾವು ಕೊಡಬಾರೋ ಬೆಲ್ಲ ಏ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ
ಐಶ್ವರ್ ಮೇಡಮ್ ಹಾ ರುದ್ರ, ಅದು ಕಡಲೆ ಹೊಲ್ದು ಆಯ್ತಾನವರು ಹೆಂಟು ಹೊಡೆದು ಇವಾಗ ತಾನೇ ಹುಡ್ಕಪ್ಪಂತ ನೋಡಿದೆ. ಅಲ್ಲ ಬಗೆರ್ತಾನೆ. ಬಗೆರ್ತಿರ್ತಾನೆ. ಹಾ, ನಿನ್ನ ಮಗಳ ಮದುವೆ ವಿಷಯ ಏನು ಮಾಡಿದ್ವು ದಂಡರ? ನನ್ನ ಮಗಳು ಮದುವೆ ವಿಷಯನ ಇದೇ ಮುಂದಿನ ತಿಂಗಳು 10ನೇ ತಾರೀಕು ಇಟ್ಕೋಬೇಕಂತ ವಿಚಾರ ಮಾಡೀನ್ರಿ ದಣಿ. ಇದೇ ನಮ್ಮ ಊರಾಗಿರೋ ರಾಮಲಿಂಗೇಶ್ವರ ದೇವಸ್ಥಾನದಾಗ ಮಾಡ್ಬೇಕಂತ ಮಾಡಿ ನೋಡ್ರಿ ದಣ್ಯರ. ಅಲ್ಲ ರುದ್ರ, ನಿನ್ನ ಮಗಳ ಮದುವೆ ಫಿಕ್ಸ್ ಆಯ್ತಂತೆ. ವರ ಯಾರು, ಯಾವ ಊರಿನವರು ಅಂತ ನಮಗೆ ಹೇಳಿಲ್ಲಲ್ಲೋ? ಅವರ ವರ ಬೇರೆ ಯಾರವಳ್ರಿ ಅವರ ನಮ್ಮ ತಂಗಿ ಮಗ ಅರವಿಂದ್ ಅಂತ್ರಿ. ಈ ವರ್ಷ BA ಮುಗಿದದ್ರಿ. ನನ್ನ ಮಗಳು ಸಹಿತ ಅಲ್ಲೇ ಜೋಪಾನಾಗ ಅವನಾಗ ನಮ್ಮ ತಂಗಿನೂ ತವ್ರ ಮನೆಯಿಂದ ಹೆಣ್ಣು ತೊಗೋಬೇಕು ಅಂತ ಭಾಳ ಆಸೆ ಪಟ್ಟಿದ್ರವ. ಅದಕ್ಕೆ ನನ್ನ ಮಗಳನ್ನ ಅಲ್ಲೇ ಕೊಟ್ಟು ನೋಡ್ರಿ. ಒಳ್ಳೆದನ್ನೇ ಮಾಡಿರೋ ರುದ್ರ. ಕರುಳ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ಕೊನೆ ತನಕ ನನ್ನವರು ತನ್ನವರೆಂಬ ಕರುಣೆ ಹೆಚ್ಚಾಗುತ್ತದೆ. ಮೇಲಾಗಿ ನಮ್ಮ ಮಗಳು ಒಂದು ತಪ್ಪು ಮಾಡಿದರೆ ಸಂತೈಸಿಕೊಳ್ಳುವಂಥ ಮನೋಭಾವನೆ ಇರುತ್ತದೆ. ತಂಗಿ ಮಗ ಅಂತೀಯ, ವರದಕ್ಷಿಣ ಹೊರಪುಚಾರ ಏನಾದರೂ ಮಾತನಾಡಿದೀನೋ? ನೋಡ್ರಿ ದಂಡನ, ವರದಕ್ಷಿಣೆ ಉಪಚಾರ ಅಂತ ಏನೋ ಮಾತಾಡ್ರಿ. ನನ್ನ ತಂಗಿ ಮಗಳನ್ನ ಕೊಟ್ಟರೆ ಸಾಕು ಅಂತ ಹಿರಿಗಿದ್ಲಿಲ್ರಿ ಅಪ್ಪ. ಅದ ಒಂದು ₹1 ಕೋಟಿ ಕೊಟ್ಟಂಗೆ ಆಗತ್ತೆ ಅಂತ ಸಂತೋಷ ಪಟ್ಲ್ರಿ. ನೋಡಿ ದಂಡರ, ಈ ರುದ್ರ ದಂಡರ ಮನೆ ಕೆಲಸ ಮಾಡ್ತಾನ. ಅಷ್ಟು ದೊಡ್ಡ ಮಂದಿ ಕೆಲಸ ಮಾಡೋ ರುದ್ರ ಹಳ್ಳಿನಾಗ ಏನೂ ಹಾಕಿಲ್ಲ ಅಂತ 4 ಮಂದಿ ಕುಂತಾರಲ್ರಿ, ಎಲ್ಲರೂ ಮಾತಾಡ್ಕೊಂಡ್ಬಿಡ್ತಾರ್ರಿ ಬೆಳಗ್ಗೆ. ಅದಕ್ಕೆ ಇವ್ರ ಸಲಾಗಾದ್ರೂ 4 ಮಂದಿಗೆ ಏನನ್ನು ಮಾಡಬೇಕು ಅಂತ ವಿಚಾರ ಮಾಡೇನ್ರಿ ಅಪ್ಪ. ನಿಜವಿದೆ ರುದ್ರ ನಿನ್ನ ಮಾತು. ನೋಡು, ಯಾವುದೇ ಒಂದು ಹೆಣ್ಣು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಬೇಕಾದ್ರೆ ತವರು ಮನೆಯಿಂದ ಏನಾದರೂ ಕಾಣಿಕೆ ತೆಗೆದುಕೊಂಡು ಹೋಗ್ಬೇಕೆಂಬ ಆಸೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ನಿನಗೇನು 10 ಹೆಣ್ಮಕ್ಳಿಲ್ಲ, ಇರೋದು ಒಬ್ಬಳೇ ಮಗಳು. ನೋಡು, ಅವಳ ಕೊಳಗೆ ನೀನೇನು ಹಾಕದೆ ಕಳಿಸೋದು ನಿನ್ನ ಕೈಯಿಂದ ಆಗದಿದ್ರೆ ಆ ಭಾರ ನಮಗಿರಲಿ. ನಾವೇ ಏನಾದರೂ ಕಾಣಿಕೆ ಕೊಡ್ತೀವಿ, ಅದನ್ನು ತೆಗೆದುಕೊಂಡು ಹೋಗಿ ಅವ್ರ ಕೊಳ್ಳೆಗೆ ಹಾಕಿ ಕಳಿಸು. ನಿಜ ಮಾಧವಿ ನಿನ್ನ ಮಾತು. ರುದ್ರ ಎಷ್ಟೋ ವರ್ಷಗಳಿಂದ ನಮ್ಮ ಮನೆಯಲ್ಲಿ ದುಡಿಯುತ್ತಾ ಬಂದಿದ್ದಾನೆ. ಅವನ ಮಗಳ ಮದುವೆ ಮಂಟಪದಲ್ಲಿ ಮಗಳಿಗೂ ಮತ್ತು ಅಳಿನಿಗೂ ಚಿನ್ನದ ಸರ ಹಾಕಿ ಮೈ ತುಂಬ ಬಟ್ಟೆ ಬರೆ ಮಾಡಿದ್ರಾಯ್ತು. ಹಾ ರುದ್ರ, ಇದೊಂದು 2 ಲಕ್ಷ ರೂಪಾಯಿ ಅದ ನಿನ್ನ ಮಗಳ ಮದುವೆ ಖರ್ಚಿಗೆ. ಇನ್ನೂ ಬೇಕಾದಷ್ಟು ದುಡ್ಡು ನಾ ಕೊಡ್ತೀನಿ, ಆಯ್ತಾ? ದಣ್ಯರ, ದುಡ್ಡು ಕೊಟ್ಟು ನನ್ನ ಮೇಲೆ ಭಾರ ಹೊರಿಸ್ಬೇಡ್ರಿ. ದೊಡ್ಡ ಗುಣ ಹೊಂದಿರೋ ನೀವಿಬ್ಬರು ಮದುವೆ ಮಂಟಪಕ್ಕೆ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಅದ ನನಗೊಂದು ₹1 ಕೋಟಿ ಕೊಟ್ಟಂಗೆ ಸಂತೋಷ ಆಗುತ್ತೆ ರೀ ಅಪ್ಪ. ₹1 ಕೋಟಿ ಕೊಟ್ಟಂಗೆ ಸಂತೋಷ ಆಗುತ್ತೆ. ಏನೋ ಆ ದೇವರು ನನ್ನ ಕೈಯಲ್ಲಿ ಏನು ಶಕ್ತಿ ಕೊಟ್ಟನಲ್ಲ, ಅಷ್ಟು ಕೊಟ್ಟಷ್ಟು ನನ್ನ ಮಗಳನ್ನ ಮಾಡಿ ಮುಗಿಸ್ತೀನಿ ರೀ ಅಪ್ಪ. ನೋಡುದ್ರ, ನೀನು ತುಂಬ ಸ್ವಾಭಿಮಾನ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಂಥ ವಿಷಯದಲ್ಲಿ ಯಾವತ್ತೂ ಸಂಕೋಚ ಪಡಬಾರದು. ಮದುವೆ ಮುಂಜೆ ಅಂದ ಮೇಲೆ ಹೆಚ್ಚು ಕಡಿಮೆ ದುಡ್ಡು ಬೇಕು. ಅದಲ್ಲದೆ ನಾವು ಕೊಡುವ ಈ ದುಡ್ಡು ನಿನಗೆ ಸಾಲ ಅಂತ ಕೊಡ್ತಾ ಇಲ್ಲ, ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕಾಗಿ. ಹೌದು ರುದ್ರ, ತಾಯಿ ಸತ್ತಿರೋ ಮಗಳಂತ ತಿಳ್ಕೊಂಡು ಈ ಹಣ ಕೊಡ್ತಾ ಇದ್ದೇವೆ. ನಾವೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದೇವೆ. ದಯವಿಟ್ಟು ಕೊಡೋ ಹಣದ ವಿಚಾರವಾಗಿ ತಪ್ಪಾಗಿ ಭಾವಿಸ್ಕೋಬೇಡ. ಬೇಡ ಅಂತಲೂ ಹೇಳಬೇಡ. ನೋಡ್ರಿ ಅವರ ದುಡ್ಡು ಕೊಟ್ಟರಿಂದ ತಿಳಿದು ಮತ್ತೆ ನನ್ನ ಮಗಳು ಮದುವೆ ಬರ್ಲಾರ್ದಂಗೆ ಇರಬೇಡ್ರಿ. ನೀವೇನಾದರೂ ಬರಲಿಲ್ಲ ಅಂದ್ರೆ ಅವರ ನಾನೇನು ಬಂದಿರಲ್ರಿ ನಿಮ್ಮ ಮನೆಗೆ,
ಇದೇ ಕೊನೆ ಆಗತ್ತೆ ನೋಡ್ರಿ, ಇನ್ನ ನಿಮ್ಮ ಮನೆಗೆ ಬರಂಗಿಲ್ಲ ನೋಡ್ರಿ ನಾನು. ಹುಚ್ಚಪ್ಪ, ನಿನ್ನ ಮಗಳ ಮದುವೆ ತಪ್ಪಿಸಿದರೆ ಇಲ್ಲಿ ಕುಂತ ಜನ ಏನಂದರು? ಧನರಾಜದಣಿ ರುದ್ರ ಒಂದೇ ಮನೆಯ ಅಣ್ಣ ತಮ್ಮಿಂದರು ಅಥವಾ ತಂದೆ ಮಗಂತ ತಿಳಿದುಕೊಂಡಿದ್ದಾರ ಈ ಊರಿನ ಜನ? ಹೇ ರುದ್ರ, ಇದು ನಿನ್ನ ಮಗಳ ಮದುವೆ ಅಲ್ಲೋ, ನನ್ನ ಮಗಳ ಮದುವೆ. ಖಂಡಿತವಾಗಿ ಬಂದೇ ಬರ್ತೇನೆ ನನ್ನ ಮಗಳ ಮದುವೆಗೆ. ಅಪ್ಪರ ಗಣ್ಯರ, ಈ ನಿಮ್ಮ ಮಾತಿನಿಂದ ನನಗೆ ಭಾಳ ಸಂತೋಷ ಆಯ್ತ್ರಪ್ಪ, ಭಾಳ ಸಂತೋಷ ಆಯಿತು. ಅಂತಂಗ ನಮ್ಮ ಚಿಕ್ಕದಣಿ ಮಾಂತೇಶಪ್ಪರ ನನ್ನ ಮಗಳ ಮದುವೆ ಕರೆಸ್ಬೇಕಲ್ರಿ ಅಪ್ಪ. ಹಂಗೇನಂತೆ, ಇವತ್ತೇ ಫೋನ್ ಮಾಡಿ ಆದಷ್ಟು ಬೇಗ ಬಾ ಅಂತ ಹೇಳ್ಬಿಟ್ರಾಯ್ತು. ಎಲ್ರು ಸರಿ ಒಟ್ಟಿಗೆ ಮದುವೆ ಬಂದ್ಬಿಟ್ರೆ. ತಡಕ 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 ತಡಕ. ಮಗ ಅಂದ್ರೆ ಮಮ್ಮಕಾರ ಜಾಸ್ತಿ. ಇನ್ನು 10 ದಿವಸದಾಗ ಅವನು ಎಕ್ಸಾಮ್ ಮುಗಿತದ, ಅವನು ಊರಿಗೆ ಬರ್ತಾನ. ನಾವು ಮನೆಗೆ ಹೋಗುವಾಗ ಕರ್ಕೊಂಡು ಹೋದ್ರಾಯ್ತು. ಓ ಹೌದು ನೋಡ್ರಿ, ನಮ್ಮ ಮಾಂತೇಶದ ಗಣ್ಣರು 15ದಿಂದ ಊರಿಗೆ ಬರೋದು ನಾನ ಮರ್ತ್ಬಿಟ್ಟು ನೋಡ್ರಿ. ಚಲೋ ಐತ್ರಿ ಅಪ್ಪ, ಆ ದೇವ್ರ ಕೂಡಿಸ್ಕೊಟ್ಟಂಗೆ ಒಳ್ಳೆ ಸಮಕ ಬರಕತ್ತಾರ. ಎಲ್ಲರೂ ಕೂಡಿ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಸಾಕ್ರಿ ಅಪ್ಪಾರ. ಹಾಂ ಗಣರ, ಮತ್ತೆ ನಾನು ಸ್ವಲ್ಪ ಹೋಗಿ ಬರ್ತೀನಿ. ಹೋಗು, ಎಲ್ಲ ಕೆಲಸ ವ್ಯವಸ್ಥೆ ಮಾಡಿಕೊ ಆಯ್ತಾ. ಮತ್ಯಾರು ನನ್ನನ್ನು ಮುಟ್ಟುವ ಅಧಿಕಾರ ನನ್ನ ಪ್ರಿಯಕರನಿಗೆ ಬಿಟ್ಟರೆ ಮತ್ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ನನ್ನ ಪ್ರಿಯಕರ ಅರವಿಂದನೇ ಇರಬೇಕು. ನೋಡು, ನಿಮ್ಮ ಹೃದಯದ ಮಿಡಿತ ನನ್ನ ಹೃದಯದ ಮಿಡಿತಕ್ಕೆ ಕೇಳ್ತಾ ಇದೆ. ನನ್ನ ದೇಹದ ಅಂಗಾಂಗ ಮುಟ್ಟುವ ಅಧಿಕಾರ ನನ್ನ ಅರವಿಂದ್ ಮಾತ್ರ ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ, ಗೊತ್ತಾ? ನಾನೇ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅರವಿಂದ್ ನೋಡಿ, ನಿಮ್ಮ ಹೃದಯದ ಮಿಡಿತ ನನ್ನ ಹೃದಯದ ಮಿಡಿತವರೆಗೂ ಕೇಳ್ತಾ ಇದೆ. ನೀವು ಅರವಿಂದನೇ ಅಂತ ನನ್ನ ಹೃದಯದ ಮಿಡಿತ ಹೇಳ್ತಾ ಇದೆ. ಅದು ಅಲ್ಲದೆ ಈ ಅಂಗಾಂಗ ಮುಟ್ಟುವ ಅಧಿಕಾರ ನನ್ನ ಪ್ರಿಯಕರನಿಗೆ ಬಿಟ್ಟರೆ ಮತ್ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ, ಗೊತ್ತಾ? ಏಕೆ ಅಂಬಿಕಾ ಅಷ್ಟೊಂದು ಭಯ? ಮದುವೆ ಆಗೋ ತನಕ ನಿಮ್ಮ ಮನೆಯಲ್ಲಿ ಇರ್ತೀಯ, ಮದುವೆ ಆದ ನಂತರ ನಮ್ಮ ಮನೆಗೆ ಬರ್ತೀಯ. ಏನೇ ಆದರೂ ಇನ್ನು 15-20 ದಿನಗಳ ಮಾತ್ರ ನಿನ್ನ ಮುಖ ಕಾಣಿಸು. 15 ನಿಮಿಷ, 15 ದಿವಸ ಅಲ್ಲ, 15 ನಿಮಿಷ ಕೂಡ ನನಗೆ ನಿಮ್ಮನ್ನು ಬಿಟ್ಟಿರಲು ಆಗುದಿಲ್ಲ, ಗೊತ್ತಾ? ನನ್ನ ಮನಸ್ಸನ್ನೇಕೋ ಇವತ್ತು ತಳಮಳ ಆಗ್ತಾ ಇದೆ. ಅಲ್ಲ ಅಂಬಿಕಾ, ಆಕಸ್ಮಿಕವಾಗಿ ಇವತ್ತು ನಾನು ಸತ್ತು ಹೋದರೆ? ಬಿಟ್ಟು ಅನಿ, ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲ, ನೀವು ಸತ್ತು ಹೋದ್ರೆ ನಾನು ಬದುಕಿನಂತ ತಿಳ್ಕೊಂಡಿದ್ದೀರಾ? ಇಲ್ಲ, ನಿಮ್ಮ ಸಾವಿನ ವಿಷ ತಿಳಿದುಕೊಂಡ ಕ್ಷಣವೇ ನಾನು ವಿಷ ತೆಗೆದುಕೊಂಡು ಸತ್ತೋಗ್ತೀನಿ ಅರವಿಂದ್. ಹೌದು ಅರವಿಂದ್, ನೋಡಿ, ಹೆಣ್ಣಿಗೆ ಹಲವಾರು 10 ಆಸೆಗಳಿರಬಹುದು, ಆದರೆ ಒಂದು ಹೆಣ್ಣು ಒಬ್ಬನಿಗೆ ಮಾತ್ರ ಹೃದಯಪೂರ್ವಕವಾಗಿ ತನ್ನ ಹೃದಯವನ್ನು ಕೊಟ್ಟಿರ್ತಾಳೆ. ನೀವಿಲ್ಲದೆ ನಾನು ಬದುಕಿನಂತ ತಿಳಿದುಕೊಂಡಿದ್ದೀರಾ? ಇಲ್ಲ, ನೀವಿಲ್ಲದ ಈ ಜೀವನ ನೀರಿಲ್ಲದೆ ಇಲ್ಲಿ ಮೀನು ಬದುಕಿದಂತೆ. ನಾನೇ ಅಷ್ಟೇ ಅಂಬಿಕಾ, ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ನಾನು ಬದುಕಲು ಸಾಧ್ಯವೇ? ಅವೆಲ್ಲವೂ ಬಲ್ಲವು ಭಗವಂತ ನನ್ನನ್ನು ಮದುವೆವರೆಗೂ. ಹೌದಾ? ನೋಡಿ, ನನಗೆ ಬಸ್ಗೆ ಟೈಮ್ ಆಗ್ತಿದೆ, ನಾನು ಹೋಗ್ಬೇಕು. ಮತ್ತೆ ಮದುವೆಗೆ ಯಾರ್ಯಾರು ಬರ್ತಾರೆ? ಅಂಬಿಕಾ, ನಾನಂತೂ ಬರಲೇಬೇಕಲ್ವೇ? ನೀವಿಲ್ದೆ ನಾನೊಬ್ಳೆ ಮದುವೆ ಮಾಡ್ಕೊಳ್ಳ? ಹೌದಲ್ವ ಅಂಬಿಕಾ? ನೋಡು ಅಂಬಿಕಾ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು ಮತ್ತು ಬಂಧು ಬಳಗ, ಅಪ್ಪ ಅಮ್ಮ ಎಲ್ಲರೂ ಸೇರಿ ನೇರವಾಗಿ ನಿಮ್ಮ ಊರಿನ ಗುಡಿಬಿಂದಿರುವ ಕಲ್ಯಾಣ ಬಸವೇಶ್ವರ ಗುಡಿಯಿಂದ ಬರ್ತಿದ್ದೇವೆ. ಹೌದಾ? ಹಾ. ಮತ್ತೆ ನಮ್ಮ ಮಧುಚಂದ್ರಕ್ಕೆ ಹೋಗುವ ಸ್ಥಳ ಯಾವುದು? ಅಂಬೋ, ಗೋವಾ ಅಥವಾ ಊಟ ಅಂತ ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಬಯಲಿ ಸೀಮೆಯ ನಿಸರ್ಗದ ವನಸಿರಿಯ ಸೊಬಗಿನ ಸೌಂದರ್ಯದ ಸಿರಿಯಲ್ಲಿ ಹರಿಯುವ ನದಿಯ ಸುಳು ನಾದದ ಅಲೆಗಳ ಮೇಲೆ ಹೊರಡುವ ಸೂರ್ಯನ ಕೆಂಬಣ್ಣದ ಕಿರಣಗಳು, ಆ ಸೂರ್ಯನ ಕೆಂಬಣ್ಣದ ಕಿರಣಗಳಲ್ಲಿ ಹಾರಾಡುವ ಹಕ್ಕಿಗಳ ಹಾರಾಟ, ಕೇಳುವ ಕೋಗಿಲೆ ಇಂಪಾದ ಧ್ವನಿ ಎಷ್ಟೊಂದು ರಮ್ಯವಾಗಿದೆ ಅಂಬಿಕಾ. ಆ ಸಮಯದಲ್ಲಿ
ನಾವಿಬ್ಬರು ನದಿಯ ದಂಡೆಯ ಮೇಲೆ ಹಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಪ್ರೇಮದ ಸಂಕೇತವಾಗಿ ಕಾಣುತ್ತೆ. ಆಯ್ತು, ನಿಮ್ಮ ಆಸೆ ಆದಷ್ಟು ಬೇಗ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಾನಿನ್ನು ಹೋಗ್ತೇನೆ. ಅಂಬು ಅಂಬು, ಹೋಗುತ್ತೇನಂತ ಹೇಳಬಾರದು, ಹೋಗಿ ಬರುತ್ತೇನಂತ ಹೇಳಬೇಕು. ಸರಿ ರಾಯರೇ, ನಾನಿನ್ನೂ ಹೋಗಿ ಬರುವೆ. ಇಷ್ಟು ಹೇಳೋದಕ್ಕಾಗಿ ನನ್ನನ್ನು ಇಲ್ಲಿಗೆ ಕರೆಸಿದ್ಯಾ? ಮತ್ತೇನ್ ಮಾಡ್ಬೇಕು? ಅಂಬಿಕಾ, ನೀ ಕಣ್ಣು ಮುಚ್ಚಿಕೊಳ್ಳಿ. ನೀವು ಕಣ್ಣು ಮುಚ್ಕೊಳ್ಳಿ. ಹೌದಾ ಅಂಬಿಕಾ? ಅರ್ಜುನ್ ಅಂಬಿಕಾ, ಮತ್ತೆ ಯಾರಾದರೂ ಕಣ್ಣಿಗೆ ಬಿದ್ದರೆ ಬೀಳಬಹುದು.
ಬಂಗಾರಿ ಯಾರೇನಿ ಬುಲ್ಬುಲ್ ಸಿಂಗಾರಿ ಯಾರೇನಿ ಬುಲ್ಬುಲ್ ಬಂಗಾರಿ ಯಾರೇನಿ ಬುಲ್ಬುಲ್ ಸಿಂಗಾರಿ ಯಾರೇನಿ ಬುಲ್ಬುಲ್ ಬೆಂಗಾಲಿ ಬೆಳಗಿನ ಚಿಂಗಾರಿ ಹುಡುಗಿನ ಕಿಚ್ಚಾರಿ ಸೋನು ಯಾರಲ್ಲ let's jump and join rock 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 gada how you feel Superman not Superman rock 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 gada when you down ಮದುವೆಯ ವಯಸ್ಸು ಎಲ್ಲೆಲ್ಲಿ ಸೊಗಸು ಕಂದು ನೂರಾರು ಕನಸು ಆಡುತ್ತಾ ಬಯಸು ನನ್ನನ್ನು ಕುರಿತು ಎದೆಯಾಗೆ ನೂರಾಯಿತು ಅಂತೂ ಇಂತ ಇವತ್ತು ಮದುವೆ ಆಗ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಇಲ್ಲಿಗೆ ಬಂದೀನಿ. ಆದ್ರೆ ಇಂಥವ್ನ ಮದುವೆ ಆಗ್ಬೇಕು ಅಂತ ಮನಸ್ಸಿನಾಗ ಏನು ಮೂಡೈತಿಲ್ಲ. ಅಂತವನ ಮುಂದೆ ಹೇಳಬೇಕಂದ್ರ ಅವನವನ ಈ ಮಾಸ್ತರ್ ನರಹರಿ ಎಲ್ಲರೂ ಹೋಗಿ ನಾನು ಅಂತೀನಿ. ಏನ ಹೇಳ್ರಿ, ಅವನವನ ಮಾಸ್ತರ್ನ ಹೆಸರು ನೆನೆಸಿದ್ರೆ ಸಾಕ್ರಿ, ಅವನು ನಾವು ಮೈಯಾಗ ಏನೋ ಒಂಥರ ರೋಮಾಂಚನದಂಗ ಆಗುತ್ತ. ಯಾವ ನೀ ಗೊತ್ತುವಲ್ಲ ಅಂಬೂತ್ವಲ್ಲ ಮಾತನ್ನು ಒಂದು ಸಲ ತಬ್ಕೊಂಡೆ ಅಂದ್ರೆ ಸಾಕ್ರಿ, 3 ತಿಂಗಳ ಮುಂದಕ್ಕ ಹೊಕ್ಕಿನಿ. ನಾನು ಎಲ್ಲಾರ ಅದನ್ರಿ ಮಾಸ್ತಾರ ಅಂತ. ಏನು ಸುಂದ್ರಿ ಬೇದಿಗೆ ಬಂದು ಎಮ್ಮೆ ಬಜಾರ್ದಾಗ ಓಡಾಡ್ದಂಗ 10 ಮಂದಿ ತಿರ್ಗ ಆದ್ಮೇಲೆ ಆಡ್ಕೊಂತ ಕುಂತಂತಿ ನಿಂತಿಯಲ್ಲ, ನೀ ಬಂದಿ ಏನೋ ಜಲ್ದಿ ಎದಕ್ಕ ಮದ್ವಿಗೆ ನಾ ಮದ್ವಿಗೆ ಬಂದ 3 ವರ್ಷ ಆತು. ಅವನು ನನ್ನ ಮದುವೆಗೂ ಗಂಡ ಸಿಗವಲ್ಲ. ಸಿಕ್ರು ಏನಂತಾರ ಗೊತ್ತ? ಬರ್ತಾರ, ಇಡ್ತಾರ, ನೋಡ್ತಾರ, ಹೋಗಾರ. ಹಿಂಗ ಮಾಡ್ತಾರ ಬದ್ಮಾಸ್ ನಮ್ಮ ಮಕ್ಕಳು. ಅಂದ್ರ ಅವ್ರ ಕಣ್ಣಿಗೆ ನಿಂದು ಚಂದ ಕಂಡಿರ್ಲಿಕ್ಕಿಲ್ಲ ನೋಡ. ಅದೇ ನಿನ್ನ ಮುಖ ಯಾವಾಗ ಅವರು ಬರ್ತಾರ ನೋಡ್ತಾರ ಹೋಗ್ತಾರ, ಬರ್ತಾರ ನೋಡ್ತಾರ ಹೋಗ್ತಾರ ಅಂದ್ಮೇಲೆ ಅವ್ರ ಕಣ್ಣಿನಿಂದ ಚಂದ ಕಂಡಿರ್ಕಿಲ್ಲ. ಚಂದ ಕಂಡಿತ್ತಂದ್ರ 4 ಮಂದಿ ನಿಮ್ ಮುಂದೆ ನಿಂತು ಮಾಡ್ತಿದ್ರು ನಿನ್ನಗ. ನೀ ಏನ ಕೌನ್ಸ್ನಿಗಿಟ್ಟ ಕುಟ್ಟಾಕತ್ತಿಯಲ್ಲ, ಏನ್ ಮಾಡ್ತಿದ್ರ? ಮದುವಿನ ಅವಾಗ ಅವ್ರು ಯಾವಾಗ ಒಲ್ಲೆ ಅಂತ ಹೋಗ್ಯಾರ ಅಂದ್ಮೇಲೆ ಅವ್ರ ಕಣ್ಣಾಗ ನೀನು ಒಂದು ಎಣ್ಣ ಕಂಡಂಗ್ ಕಂಡಿಲ್ಲ ನೋಡು. ಅವು ಸಂಧಿಯಾಗಿ ತಿರುಗಾಡ್ತಾವಲ್ಲ, ಅವು ಅಂದಿ ಹಂಗ್ ಕಂಡಿಡ್ತೀವಿ. ಅದಕ್ಕ ಅವ್ರು ಒಲ್ಯ ಅಂತ ಗೂಳ ಕಟ್ಕೊಂಡು ಹೊಡಿಬಿಟ್ರ. ಏನೇನವನ ಹಂದಿಡ್ಯವನ ಅವ್ರ ಕಣ್ಣಿಗೆ ನಾ ಯಾಕೆ ಹಂದಿ ಕಂಡಂಗ್ ಕಂಡ್ಲಿ? ಅವ್ರ ಕಣ್ಣಿಗೆ ನಾ ಚಂದುಳ ಚಲವಿ ಕಂಡಂಗ್ ಕಂಡೀನಿ, ಪಕ್ಕ ಅಪರಂಜಿ ಕಂಡಂಗ್ ಕಂಡೀನಿ. ಆದ್ರೆ ಏನ್ ಮಾಡ್ಬೇಕು, ಅವ್ರಿಗೇನ ನಂದು ದೊಡ್ಡದಾಗೈತಂತ ಅದಕ್ಕೆ ಒಳ್ಳೆ ಹೋಗ್ಯಾರ. ನಂದು ದೊಡ್ಡದಾಕತ್ತಂತ ಒಲ್ಲೆ. ಏನು ದೊಡ್ಡದೈತೆ? ಇಲ್ಲ ಬಾಲೆ ಜಗದ ಕುಂತ ಇಲ್ಲಿ ಹೊಲ ಕೇಳಲ್ಲ. ನನ್ನ ಹೆಸರು ಇದ್ದದ್ದು ಭೂಮಿ ದೊಡ್ಡದೈತಂತ, ಅವ್ರದ್ದು ಒಕ್ಕಲ್ತನ ಸಣ್ಣದೈತಂತ. ನನ್ನ ಹೊಲದಾಗ ಬಿತ್ತುದು, ಬೆಳೆ ತೆಗೆದು, ನೀರು ಬಿಡೋದು ಆಗುಲ್ಲಂತ, ಅದಕ್ಕೆ ಒಲ್ಲೆ ಅಂತ ಹೋಗ್ಯಾರ ಅವ್ರು. ಅವ್ರ ಹಣೆ ಬರ್ದಾಗ ನಿಂದು ಬರ್ದಲ್ಲ ಅಂತ ಕಾಣುತ್ತಾ. ಅವ್ರು ಹೋಗ್ಲಿ ಬಿಡು.
ನಾ ಕರ್ಕೊಂಬಾಡ್ದ್ನ ಏಸು ಮಂದಿಲ್ಲ ಅದ್ರಾಗ ಇಲ್ಲಿ ನಮ್ಮ ಊರ್ ಬಾಯಿ ಹುಡ್ರ ಇದಾವ ಅದ್ರೇನಪ್ಪ ಇಲ್ಲೇನ ಕೈ ಹತ್ರಿ ಅದೇರಾ ಇಲ್ಲಿ ಇದೇನ ಇಲ್ಲಿ ಗಾಯ ನಮ್ಮ ಮಾವ ಏನ್ ಸೋಮ್ಯರೋ ನಮ್ ನಿಂಗ್ ಯಾಕೆ ಗೊತ್ತಾನ ಊರ್ ಬಾಯಿ ಹುಡ್ರ ನಿನಗ ಮಾವ ಹಾ. ಆತ ಕಾಕ ಕುಂತ ಬಿಡುನಿ ಅಲ್ಲಿ ಓಕೆ ಓಕೆ ಯಾಕಂತಂದ್ರ ಊರ್ ಬಾಯಾಗ ನೀರು ಯಾವಾಗಲೂ ಚಿಲಿಲಿಲಿ 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 ಚಿಲಿಲಿ ಅಂತ ಕಾರಂಜಿ ಪುಡ್ದಂಗ್ ಕುಡಿತಿರ್ತಾವ ಅದ್ ನೀನು ವರ್ಷಕ್ಕ ಒಂದು ಬೆಳೆ ಬೇಕಂದ್ರೂ ಒಂದು ಪೀಕ್ ತೆಗ್ತಾರ ಎರಡು ಬೇಕಂದ್ರು ಎರಡಕ್ಕೆ ತೆಗ್ತಾರ ಇನ್ನ ಒಂದು ನಿನಗ ಎಕ್ಸ್ಟ್ರಾ ಬೇಕಂತಂದ್ರ 3 ಪೀಕ್ ಅಂದ್ರಂದ್ರು 3 ಪೀಕ್ ತೆಗ್ತಾರ ನೋಡು ಒಟ್ಟ ನಿನ್ನ ಹೊಲ್ದಾಗ ನೀರು ಬುಟ್ಟಂಗ ಬುಟ್ಟಂಗ ಬುಸ್ 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 ಅಂತ ಬಿಡ್ತಾರ ನೋಡ ಅವ್ರ ಇವ್ರ ದೇತಿಯಲ್ಲ ನೀ ಗಂಡಸ ಹೌದಲ್ಲ ಮತ್ತೆ ನಿನಗ್ ನಿಗುಲ್ ಅನ್ಲಿ ಅಲ್ಲ ಕೇಳಿದಲ್ಲ ಮಾಡ ಅವ್ರ ಇವ್ರಿಗೆ ಯಾಕೆ ಕೊಡ್ತೇಲೆ ನೀನ ನನ್ನ ಹೊಲ ಪಾಲನೆ ಮಾಡ ಅವನವನ ವರ್ಷಕ್ಕೆ ಎಷ್ಟು ಪೀಕ್ ತೆಗಿ ಅವನವನ ಬ್ಯಾಡ ಅಂದ್ರ ಜಾತಿ ಮಗಳ ಅಲ್ಲ ನಾನು ಖರೆ ಖರೆ ಹೇಳ ಸುಂದ್ರಿ ಈ ಮತ್ತೆ ನಾನು ಹೊಲ ಭೂಮಿ ಅದ ಮಾಡಿ ಟಿಲ್ಲರ್ ಹೊಡೆದು ಎಲ್ಲ ರೆಡಿ ಮಾಡಿದ ಮೇಲೆ ಮತ್ತೆ ಇನ್ನೊಬ್ರಿಗೆ ಪಾಲಿಗೆ ಕೊಟ್ಟೆ ಅಂದ್ರ ನಮ್ಮ ಹೊಟ್ಟೆ ಬೆಂಕಿ ಬಿದ್ದಂಗ ಆಗ್ತದ ಹೀಗೆ ಮೊದ್ಲ ಸ್ವಚ್ಛಾಗಿ ಹೇಳ್ಬಿಡು ನನಗ್ ಕೊಟ್ಟ ಮೇಲೆ ಬ್ಯಾರ್ಯಾರಿಗೆ ಪಾಲಿಗೆ ಕೊಡೋದಿಲ್ಲ ಅಂತ ಮಾಸ್ತರ್ ಕರೆ ಕರೆನ ಹೇಳ್ತೇನೆಪ್ಪ ನಿನ್ನ ಸಾಮಾನ ಮೇಲೆ ಹಾನಿ ಮಾಡಿ ಹೇಳ್ತೀನಿ ನಾ ಹೇಳೋ ಮಾತೆಲ್ಲ ಕರೆ ಐತಿ ಮೊದಲ ನಾನು ಹೊಲ ಪಾಲನೆ ಮಾಡು ಅದ್ರಾಗಿರೋ ಕಡ್ಡಿ ಕಸರು ಎಲ್ಲ ಸ್ವಚ್ಛ ಮಾಡಿ ನೀರು ಬಿಟ್ಟು ವರ್ಷಕ್ಕ 2 ಪೀಕ್ ತಗದೆ ಅಂದ್ರೆ ನನಗೆ ಬೆಳಗಿನ ಮಡ್ಡಿ 3 ಎಕರೆ ಹೊಲ ನಿನಗ ಹಚ್ತೀನಿ ಅವಲೇ ಅವನು ಹೇಳ್ಬಾರ್ದಲ್ಲೇ ಸುಂದ್ರಿ ನಿನ್ನೆಕ್ಕೆ ನಿಂದು ಇಷ್ಟಕ್ರಿ 3 ಎಕರೆ ಭೂಮಿ ಹೊಡೆದು ಬಿಡ್ತಿದ್ದೆ ನಾನು ಈಗರ ಏನಾಗೈತಿ ಪಟ್ನ ಮೊದಲ ಹೊಲ ಪಾಲನೆ ಮಾಡು ಆಮೇಲೆ 3 ಎಕರೆ ಹೊಲ ನಿನ್ನ ಹೆಸರಲ್ಲಿ ಹಾಕ್ತೀನಿ ನೀ ಕೆಲಸ ಮಾಡೋದು ನನ್ನ ಮನಸ್ಸಿಗೆ ಗೊತ್ತಂದ್ರೆ ನಿನ್ನ ಮದುವೆ ಹಾಕ್ತೀನಿ ಮೌನ್ ಇವತ್ತು ಮುಂಜಾನೆ ಯಾರ ಮುಖ ನೋಡಿ ನಂತೀನಿ ಪಕ್ಕ ನಮ್ಮ ಕಾಕನ ಮಕ್ಕನ ನೋಡಿನಿ ಅಲ್ಲಿದೆ ನಮ್ಮ ಅದಕ್ಕ ನೋಡು ಇಷ್ಟ ಒಳ್ಳೇದಾಗೈತಿ ನೋಡು ಸುಂದ್ರಿ ಈ ಮಾತ್ ಕರೆ ಆದ್ರ ನಮ್ಮ ಮದ್ವೆ ಹೆಂಗಾಗ್ತದ ಗೊತ್ತದನ ಹೆಂಗಾಕತಿ ಹೇಳ್ತೀನಿ ಕೇಳ ಹಿಂದೆ ಯಾರು ಮಾಡಿರ್ಬಾರ್ದು ಮುಂದೇನು ಯಾರು ಮಾಡಬಾರ್ದು ಹಂಗ ಮಾಡ್ಕೊತೀನಿ ಹೇಳ್ತೀನಿ ಕೇಳ ನಮ್ಮಿಬ್ಬರನ್ನ ಗಟ್ಟಿ ಮಾಡ್ಯಾರ ಅಂತ ತಿಳ್ಕೊ ನಿನ್ನೂರಾಗ ನೀನ್ ಇರ್ತಿ ನನ್ನೂರಾಗ ನಾನು ಇರ್ತೀನಿ ಅವಾಗ ಗಟ್ಟಿ ಮಾಡಿದ್ಮೇಲೆ ಶುರು ಆತಾವ ಏನು ಹಾಯ್ ಡಾರ್ಲಿಂಗ್ ಹೌ ಆರ್ ಯು ಏನ್ ಮಾಡಕತ್ತಿದ್ಯ ಮನ್ಯಾಗ ಅಯ್ಯೋ ಏನಿಲ್ಲ ಪಬ್ಜಿ ಆಡಕತ್ತಿದ್ಯಾ ಹೌದಾ ಉಂಡೆ ಊಟ ಆಯ್ತಾ ಊಟ ಅಯ್ಯ ಊಟ ಮಾಡ ಈಗ ಮನ್ಕೊಂಡಿದ್ನಿ ಅಂದಂಗ ಇವತ್ತು ನಮ್ಮ ಊರಾಗ ಮಾರಿಯಮ್ಮನ ಜಾತ್ರೆ ಇತ್ತು ಬರ್ತೀಯ ಅಂತ ಅದಕ್ಕೆ ಮಾಡಿದ್ವಿ ಬರ್ಬೇಕು ಅನ್ಕೊಂಡೆ ನಮ್ಮ ಕಾಕ ಬ್ಯಾಡ ಅಂದ ಹೇಳಿ ಬಾ ಏನೋ ತಪ್ಸ್ಕೊಂಡ್ ಹೇಳಿ ಬಾ ಕೇಳ ಇದ್ ಯಾಕೆ ಹೇಳಿದ್ನಿ ಅಂತಂದ್ರ ಹಿಂಗ ಮಾಡಿದ್ರ ಮದ್ವಿ ಜಲ್ದಿ ಮಾಡ್ತಾರ ಇವ್ ಅವನು ಎಲ್ಲೇನ ನಮ್ಮನ್ನ ಕೇಳಾರ್ದ ಒಡಿ ಬಿಡ್ತಾವಂತ ಬಿಗ್ ಪಾಯಿಂಟ್ ಅದೇ ಆಯ್ತಾ ಇಷ್ಟೆಲ್ಲ ಗೊತ್ತಾದ್ಮೇಲೆ ಮನೆಗೆ ಗೊತ್ತಾದ್ಮೇಲೆ ಸುಮ್ನಿರ್ತಾರನ ಮುಂದೆ ಯುಗಾದಿ ಹಬ್ಬ ಬರ್ತದ ಮದ್ವೆ ಇಂಥ ದಿನ ಅಂತ ಗೊತ್ತು ಮಾಡಿ ಕಳಿಸ್ತಾರ ಎಲ್ಲರೂ ನಾ ನಿಮಗ್ ಬಂದ್ ಹೇಳ್ತೀವಿ ಇನ್ನ ಮತ್ತೆ ಮದ್ವೆ ಶುರು ಆಗ್ತದ ಇನ್ನ 1 ವಾರಲಕ್ಕ ನಮ್ಮ ಮನೆಗೆ ಸುಣ್ಣ ಬಣ್ಣ ಎಲ್ಲ ಬಡ್ದು ನಮ್ಮ ಎಲ್ಲ ಕುಂತಾರಲ್ಲ ಎಲ್ಲ ಬೀಗರ್ನ ಬಿಜ್ಜರ್ನೆಲ್ಲ ಕರ್ದ ಅವಾಗ ಮದ್ವೆ ಹಿಂದಿನ ದಿನ ಅಂದ್ರ ಹಾಕಿ ಎಲ್ಲ ಬಾಳೆ ತೋಟ ಕಟ್ಟಿಸಿ ತೆಂಗಿನ ಪರಿಕೆ ಹಾಕಿ ಬಾಳೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ಮೇಲೆ ನಮ್ಮ ರಂಗಕ್ಕೆ ಹೇಳ್ತೀವಿ ಮೈಕೆಚ್ಚಿ ಊರಾಗೆಲ್ಲ ಹೋದ್ರಾಗ ಶುರು ಮಾಡಿಸ್ಬೇಕಲ್ಲ ನಾರಾರೆ ಮನ್ಯಾಗ ಮದ್ವೆ ಐತೆ ಅಂತ ಗೊತ್ತಾಗ್ಬೇಕಲ್ಲ ಅವಾಗ ಚೋತನ ಅವನ್ನೆಲ್ಲ ಗೊತ್ತಾಗ್ತದ ಗೊತ್ತಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ನಾ ರೆಡಿಯಾಗಿ ಟಾಪ್ ಟೀಪ್ ಆಗಿ ಮ್ಯಾಳ ಮೇಲೆ ನಿಂತು ನೋಡ್ತಿರ್ತೀನಿ ಏನ್ ನೋಡ್ತಿರ್ತೀವಿ ನೀವು ಮಂದಿ ಲಾರಿ ಯಾವಾಗ ಬರ್ತದಂತ ನೀವು 7-8 ಗಂಟೆಗೆ ಬಂದ್ಬಿಡ್ತಾರ ಬಂದವ್ರು ನಮ್ಮೂರ ಹನುಮಪ್ಪ ಗುಡಿಯಾಗ ಇಳಿತೀರಿ ನೋಡು ಪಿಕನಾಸಿ ಅಲ್ಲೇ ಮದುಮಕ್ಕಳನ್ನ ಎಲ್ಲರೂ ಹೋಗಿ ಹನುಮಂತ ದೇವ್ರ ಗುಡಿಯಾಗ ಇಳಿಸ್ತಾರ ಬುದ್ಧಿ ರೈಟ್ ಇನ್ನಿಲ್ಲಗ ನಿಮ್ಮ ಅವನ ಹನುಮಂತ ದೇವ್ರ ಗುಡಿ ಅಂತ ಏನಂತ ತಿಳ್ಕಂದ್ರಿ ಬಡವ್ರ ಮದ್ವೆ ಮನೆ ಛತ್ರ ಇದ್ದಂಗ ಅದು ಊರಿಗೆ ನಿಮ್ಮಂತಾದ್ರು ಬಂದಿರ್ತಾರಲ್ಲ ಹೆಚ್ಚಾದ್ರು ಇರ್ಲಕ್ಕಂತಾನ ಊರಿಗೊಂದು ಹನುಮಂತ ದೇವ್ರ ಗುಡಿ ಕಡಿಸಿರ್ತಾರ ನೋಡು ಆತಾತ ಈಗ ನಮ್ಮನ್ನ ಹೋಗಿ ಹನುಮಂತ ದೇವ್ರ ಗುಡಿಯಾಗ ಇಳಿಸಿದ್ರ ಅಂತ ತಿಳ್ಕೊ ಅವಾಗ ಮುಂದೇನ್ ಮಾಡೋದು ಮತ್ತೇನ್ ಮಾಡವ ಮದುವೆ ಕಲ್ಯಾಣ ಮಂಟಪದಾಗ ನೀವು ಕುಂತ್ಕೊಂಡಿರ್ತದ್ಯಾ ಕುಂತ್ಕೊಂಡಾಗ ಇಣಿಕಿಣಿಕೆ ಹಾಕಿ ಮದುಮಗನೇ ಕಾಣೋಲ್ಲ ತಾಳಿ ಕಟ್ಟದ ಹುಡುಗ ಅಂತ ನೋಡ್ತಿರ್ತದ್ದಿ ಅವಾಗ ನಾನು ಎಲ್ಲಿರ್ತೀನಿ ಗೊತ್ತದನು ನಾನು 7 ಗಂಟೆ ಕುದುರೆ ಮೇಲೆ ಬರ್ತೀನಿ ಕುದುರೆ ಮೇಲೆ ನಂಗ ಪೂರ ಕೇಳಿಸ್ತಿಲ್ಲ ಅದು
ಏಳು ಏಳು ಎಷ್ಟು ಏಳು 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 1 2 3 4 5 6 7 7 ಗೆ ಕುದುರೆ ಮೇಲೆ ನೀ ಬರ್ತೀನಿ ಎಟ್ ಮ್ಯಾಕ್ ಹಾಕಿದ್ರು ಇರಂಗಿಲ್ಲ ಮತ್ತೆ ಅದೇ ಅದಕ್ಕೆ ಅಲ್ಲಿದು ಬರೋ ಕಾಣಂಕಲ್ಲ ಎಲ್ಲರಿಗೂ ಏಳ್ಗೆ ನೀನು ಕುದುರೆ ನೀನು ಮೇಲೆ ಹಿಂಗಿದ್ದಿ ಬರ್ತಿ ನಾನು ಹಿಂಗಿದ್ರೆ ನೋಡೋದನ್ನ ಕಾಣಬೇಕಲ್ಲ ಅದಕ್ಕೆ ಬಿಸ್ಕಲ್ ಐತೇನ್ರಿ ಇಲ್ಲ ಒಳಕಲ್ಲ ಐತಿ ಏಳ್ಗೆ ನೀನು ಕುದುರೆ ಮೇಲೆ ಬರ್ತಿ ಈಗ ನಾ ಮದುಮಗಳ ಕುಂದಿರ್ಬೇಕು ನೀ ಹಂಗ ಬರ್ತಿ ಬಾ ಏ ಪಟ್ನ ಚೇರ್ ಕೊಡ್ರು ಮದುಮಗಳ ಈಗ ಅವ್ವ ಎಷ್ಟ್ ಚಂದ್ರಿಯ ಏ ಸುಮ್ಮಿರ ನಂಗೆ ನಾಚಿಕೆ ಬರ್ತೈತಿ ಈಗ ಮದುಮಗಳ ಕುಂದಿರ್ತೀನಿ ಚಾಲ ಏ ನಂಗೆ ಸೆರಗ್ ಐತಲ್ಲ ಇಲ್ಲ ಇದು ಬೇಕು ಮ್ಯಾಲೆ ಏ ನೀ ಮದುಮಗ ಟವಲ್ ಬೇಕು ನಿನಗ ಇಲ್ಲ ನಿನಗಂತಾನೆ ಸಪ್ರೇಟ್ ಆಗಿ ಮಾಡಿಸಿ ಮಂದಿ ನೋಡು ಕೊಂಚ ಈ ನಾ ಬರ್ಲಾ 7 ಗುಣ ಕುದುರೆ ಮೇಲೆ ನೋಡ ಬರ್ತೀನಿ ನೋಡ ಬಂದ ಹಿಂಗ ಬಂದ ಕುದುರೆಗೇನು ಪಾರ್ಸಿ ಬಿಡೋತೇನು ಸೊಟ್ಟ ಹೊಂಟದಲ್ಲ ಇಲ್ಲ ಮತ್ತೆ ಅದು ಕಾಲ ಹಿಂಗ 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 ಅಂತಿರ್ತದಲ್ಲ ಒಂದ್ ಕಾಲ ಮ್ಯಾಕ ಕೆಳಗೆ ಹೋಗ್ತಿರ್ತದಲ್ಲ ಕುದುರೆ ಹಿಂಗ್ ಓಡತ್ಲೆ ನೀ ಹಂಗ ಓಡಾಕತ್ತಿ ಮತ್ತೆ ನೀನ್ ಸುತ್ತ ಇರ್ಬೇಕಲ್ಲ ಓ ಇದು ಏಳುಗನ ಸೊಟ್ಟ ಹೋಗ್ತೈತಿ ಸ್ಪೆಷಲ್ ಸ್ಪೆಷಲ್ ಬಾ 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 ಇನ್ನೊಂದ್ಸಲ ಬಾ ಇನ್ನೊಂದ್ಸಲ ಬರ್ಲಾ ಯಾಕ ಮತ್ತೆ ನೋಡಂಗೈತಿ ಅನ್ನ ಅಯ್ಯ, ಬಾರ ಜಲ್ದಿ. ಬಜೆ ನೋಡ ಬಂದ ಹಿಂಗ ರಾಜ ಹೇಳ್ದಂಗ ಹೇಳ್ದ ನೀನು ಬಗಲಾಕ್ ಕುಂದ್ರತ್ ನೋಡು ಬಗಲಾಕ್ ಕುಂತಾಗ ಎಲ್ಲಿದೆ ನಮ್ಮ ಶಿವತಾತ 500 ತಾತ ಮಂತ್ರ ಹೇಳ್ತಾನ ಅವಾಗ ಚಾರು ಹೋಗ್ತದ ಮಂತ್ರ ನಾನು ನಿನಗೆ ತಾಳಿ ಕಟ್ತೀನಿ ಸಾಕು ಸಾಕು ಆಯ್ತೀಗ ಮದುವೆ ಆಯ್ತು ಮುಂದೆ ಶುರುವಾತದ ನೋಡು ಮೆರವಣಿಗೆ ಅದೇ ನಮ್ಮ ರಂಗಿಗೆ ಹೇಳ್ಬಿಡಮ್ಮ DJ ತಂದ್ಬಿಡ್ತಾನ ಅವಾಗ ಶುರುವಾತದ ಮಾವ ಹೆಂಗ್ ಬಳಸ್ತಾರ ಗೊತ್ತೇನ ಹೇಳ ಬಾರಿಸ್ತಾರ ಚುಟ್ಟು ಚುಟ್ಟು ಅಂತ ಅಂತದ ಹೆಂಗ ಬಾರಿಸ್ತಾರ ತೋರಿಸ್ಲಾ ನೀ ಚುಟ್ಟು ಚುಟ್ಟು ಅಂತದ ಹಂಗ ಹಾ ಡಂಕಣ ಹಾ ಅಲ್ಲಿಗ ಹಿಂಗ ಹಿಂಗ ಹಂಗ ಸತ್ಯನದ ಮುಂದಾಗ ಬಾರಿಸ್ತಾರಲ್ಲ ಹಂಗಪ್ಪ DJ ಮತ್ತೆ DJ ಸಾಂಗ್ ಬೇಕಲ್ಲ DJಗ ಆಯ್ತು ಈಗ ಬಾರ್ತಾರ ಹಂಗ ಬಾರಿಸ್ತಾರ ಹಾ ಬಾರಿಸಿದ್ಮೇಲೆ ಮತ್ ಮುಂದೆ ಗೊತ್ತಾಗ್ತದ ಈಗ ಮೊದ್ಲು ಚುಟ್ಟು ಚುಟ್ಟು ಈಗ ಮತ್ತೆ ಮದುವೆ ಆದ್ಮೇಲೆ ಚುಟ್ಟು 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 ಅಂತ ಕೆಲಸನ ಇಲ್ಲ ನಿಮ್ಗ ಆದ್ಮೇಲೆನ ಕೆಲಸ ಮತ್ತೆ ಚುಟ್ಟು ಅನ್ನೋದು ಬಿಟ್ರ ಬಾ ನಿನ್ನ ತಿಂಡಿ ಮುರಿದ ದಂಡಿ ಕಚ್ಚ ಕೈ ಬಿಡ್ತೀನಿ ಬಾ ನೀನು ನಾನು ರೆಡಿ ಬಾ ಏನೇ ಮಾವ ಮಾಮ ನಿನಗೆ ಈ ಪರಿ ಚುಟು ಚುಟು ಅನ್ನಕಂದ್ರ ಕಟ್ಟಿರ್ಬಿನ ಕೊಡ್ದಿರ್ಬೇಕು ನೋಡ್ಕೊ ನನಗೂ ನಿನ್ನಂಗ ನನಗ ಬ್ಯಾರೆ ಅಂತತಿ ಏನಂತದ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ ನಟ್ ನಡುವ ಚೊಟ್ಟ 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 ನತತಿ ಸಣ್ಣ ಹುಡುಗಿದಿನ್ಲೆ ನೀನು ಹಿಂಗಚ್ಚಿ ಎದರ್ಸಿದ್ರ ಹೌದಾ ದುರ್ಮುರಿಯರ್ ಬಂದಂಗ
ಬಂದಿಲ್ಲ ಮೈ ಮ್ಯಾಗ ನನಗೂ ನಿನಗ ಚಟ್ 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 ನಗದೈತಿ ಚಟ್ ಚಟ್ ಅನ್ನದೈತಿ ಇದೆಲ್ಲ ಮುಗಿದ ಮೇಲೆ ನೀನ್ ನಮ್ಮ ಮನೆಗೆ ಬರ್ತಿದ್ದೆ. ಮನೆಗೆ ಬಂದಾಗ ಇದು ಸೇರು ಅಲ್ಲಲ್ಲ ಈಗ ತೇಕಾಕತ್ತಿಯಲ್ಲ ಇನ್ನು ಫಸ್ಟ್ನೇ ಹೆಂಗ ಮತ್ತೆ ತಾಳಿ ಕಟ್ಟಿ ಹೇಳಿದೆ ಲಾಸ್ಟಿಗೆ ಮಾಡೋಣ ಅಂತೇಳಿ ತಾಳಿ ಕಟ್ಟಿ ನನ್ನ ಮಾತು ಈ ಪರಿ ತೇಕಾಕತ್ರಿ ಹೆಂಗ ನಮ್ಮದು ಇಲ್ಲಿ ಕೇಳ ತಾಳಿ ಕಟ್ಟಿ ಮೆರವಣಿಗೆ ಆದ್ಮೇಲೆ ಮತ್ತೇನಿರ್ತದ ಏನು ಫಸ್ಟ್ ನೈಟ್ ಅಲ್ಲಿಗೆ ಮೊದಲು ಮೊದಲು ದಮ್ ಮಾರಿಸ್ಕೋಪ ದಮ್ ಮಾರಿಸ್ಕೊ ಆತಿಲ್ಲ ಈಗ ಮತ್ತೆ ತಾಳಿ ಕಟ್ಟಿ ಮದುವೆ ಆದ್ಮೇಲೆ ಮೆರವಣಿಗೆ ಆದ್ಮೇಲೆ 8-9 ಗಂಟೆ ರಾತ್ರಿ ಆಗಿಬಿಡ್ತದ. ಆದ ಮತ್ತೆ ನಮ್ಮ ಮನೆ ಬರ್ಬೇಕಲ್ಲ ಹೊಸ್ಲಿಗೆ ಸೇರಿಟ್ಟಿರ್ತಾರ. ಅವಾಗ ನೀನು ಒದ್ದು ಬಂದಾಗ ಶುರು ಆತದ ನೋಡು ಅದು ಏನು ಗೊತ್ತೈತಿ ಅವ್ರಿಗೆಲ್ಲ ಗೊತ್ತೈತಿ ನೀ ಏನ್ ಹೇಳ್ತಿ ಅಲ್ಲ ನಮ್ಮ ಮಾವ ಗೊತ್ತಾಗ್ಲಲ್ಲ ನಮ್ಮ ಮಾವ ಸೋಮರ ಅವರೆಲ್ಲ ಮಾಡ ಮುಗಿಸೇ ಬಂದಾರ ಇಲ್ಲಿ ನಮ್ಮದು ಚಾಲು ಈಗ ನಮ್ದು ಆಟ ನೋಡು ಮಾವ ಮಾಡಿದ್ಯಾನ ಇಲ್ಲ ಅಂತಾಗ ಏನಂತ ಗೊತ್ತಾಗ್ಲಿಲ್ಲ ಅಂತ ಹೇಳ ಕಲಿಸಾರ ಕೊಡ್ಬಾ ಹೋಗಿ ನಿಂದ ನೋಡ್ಲಿ ಮೊದಲ ಬ್ಯಾಡ ಅದಕ್ಕೆ ಕರ್ಸಕ್ ಹೋದ್ರೆ ಮತ್ತೆ ಬ್ಯಾರೇನೇ ಐತೆ ಅದು ಈಗ ನಮ್ದು ಫಸ್ಟ್ ನೈಟ್ ನೀನು ನಾನು ನಾಚ್ಕೊಂತ ನಿಂತಿರ್ತನ ನೀನ್ ಅವಾಗ ಹಾಲು ತಗೊಂಡ್ ಬರ್ತಿ ಹಾಲು ತಗೊಂಡ್ ಬರ್ಲ ಅಲ್ವಾ
ಏನು ಮೋಹ ಸುಡುತ್ತಿದೆ ವಿರಹ ನೂರು ತರಹ. ಹಾಲು ತಗೊಂಡ್ಬಂದೆ ಈಗ ಪ್ರೀತಿಯಿಂದ. ಏ ಪಿಕನಾಸಿ, ಓ ಇವತ್ತು ನಮ್ಮ ಫಸ್ಟ್ ನೈಟ್ ಐತಿ, ಹಾಲು ಕುಡ್ದು ಬಿಡವಾ? ಹಾಲ ಹಾಲ ಯಾಕೆ? ಹಾಲು ಕುಡಿ ಅಭ್ಯಾಸ ನನಗಿಲ್ಲ. ಹಾಲು ಓ ಇದು ಹಿಂಗನ? ಹಾ. ಸಾರಿ ಇದು ಬಿರುಸಾತ್ ಸ್ವಲ್ಪ. ಹಾ. ಈ ಪ್ರೀತಿಯಿಂದ. ಶ್ಯಾಮೆ ಹಾ ಶ್ಯಾಮೆ, ಏನ್ ಹೇಳಿ ನನ್ನ ರಾಣಿಯೇ? ಹೋಲ್ತೀನಿ ನಿನ್ ಕುಡಿಬೋ, ಹಾ ಹಾ ಹೋಲ್ತೀನಿ ನಿನ್ ಕುಡಿಬೋ. ಅಲ್ಲ ಹಾಲು ಕುಡಿ ಅಭ್ಯಾಸ ನನಗಿಲ್ಲ. ಅಯ್ಯೋ ಶ್ಯಾಮೆ, ಹಾ ಮತ್ತೇನಾದ್ರು ತರಲೇ? ಬಿಸಿ 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 ನೀರ್ ತಾಂಬ ನೀರು. ಏ ಪಿಕನಾಸಿ, ಹಾ ಇವತ್ತ ಫಸ್ಟ್ ನೈಟ್ ಐತ್ಲಿ, ಯಾರ ಫಸ್ಟ್ ನೈಟ್ ದಿನ ಬಿಸಿನೀರು ಕುಡಿತಾರಾ? ಹೌದಲ್ಲ, ಇಲ್ಲ ಇದು ಫಸ್ಟ್ ನೈಟ್ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಸ್ವಲ್ಪ ಎದ್ವತ್ತದ್ದು ಆಗಿಬಿಡ್ತಿ. ಇರ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೆ. ಆತಾ? ಶಾಮಿ, ಹಾ ಏನ್ ಹೇಳಿ ನನ್ನ ಶಾಮಿ, ಏನ್ ಹೇಳಿ ನನ್ನ ರಾಣಿಗೆ? ಹಾಲು ತಿಂದು ಕುಡೀರಿ. ಹಾಲ ಹಾ, ಈ ಹಾಲು ಬೇಡ ನನಗೆ, ಬಾದಾಮಿ ಹಾಲು ಬೇಕು, ಬಾದಾಮಿ ಹಾಲು. ಅಯ್ಯೋ ಶಿವ ಶಿವ, ಸ್ವಾಮಿ ಸ್ವಾಮಿ, ಹಾ ನಿಮಗೋಸ್ಕರ ಬಾದಾಮಿ ಹಾಲು ತರಲು ಹೋಗಿದ್ದೆ ಹಾ ಸ್ವಾಮಿ. ಏನಾಯ್ತು? ಆದ್ರೆ ಹಾ. ಬಾದಾಮಿ ಹಾಲು ಇನ್ನು ಎಮ್ಮೆ ಕೊಂಡಾಡ್ದ ಮುಕ್ಕೊಂದೈತಂತ. ಏ ನಿಮ್ಮ ಮೌನ ಹಾ? ಬಾದಾಮಿ ಹಾಲು ಎಮ್ಮೆ ಹಿಂಡ್ತಾವನು? ಅಯ್ಯೋ ಹೌದಾ, ಏ ನಂದು ಫಸ್ಟ್ ಟೈಮ್ ಫಸ್ಟ್ ನೈಟ್ ಅಲ್ಲ, ಹಾ, ಹಾ. ಸ್ವಲ್ಪ ಎದವತ್ತದು ಆಯ್ತು. ನಿನಗ ಆಯ್ತೇನು ಇದು? ಸ್ವಾಮಿ, ಏನ್ ಹೇಳಿ? ಬಾದಾಮಿ ಇಲ್ಲ, ಹಾ. ತೆಗೆದುಕೊಳ್ಳಿ. ಹಾಲಲ್ಲಿ ಏಲಕ್ಕಿ ಹಾಕಿ ತಂದಿದ್ದೀನಿ, ಕುಡೀರಿ. ಹಾಲಲ್ಲಿ ನಮಗೆ- ಹಾಕಿ ತಂದಿದ್ದೀನಿ, ಕುಡೀರಿ. ಕುಡಿಲಾ ಅಯ್ಯೋ ಕುಡೀರಿ ಏನ್ ಸ್ವಾಮಿ. ಹಾಕಿದ್ದಿ ಕರೆಕ್ಟ್ ಹೇಳು. ಅದೇ ಸ್ವಾಮಿ, ಹಾಲಲ್ಲಿ ಏಲಕ್ಕಿ ಹಾಕಿ ತಂದಿದ್ದೀನಿ. ಕುಡಿಲಾ? ಶಾಮಿ, ಹಾ. ಲೇಟ್ ಆಗತ್ತೆ, ಕುಡೀರಿ. ಶಾಮಿ, ನಾನು ಏಲಕ್ಕಿ ಜಾಸ್ತಿ ಹಾಕಿದ್ದೇನೆ, ನೀವೇ ಕುಡೀರಿ. ಅಷ್ಟು ಹಾಕಿದ್ಯಾ? ಶಾಮಿ, ಕುಡಿದಿಗೆಲ್ಲ ಕುಟ್ಟಿ ಗೊತ್ತಾಯ್ತು. ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ. ಹಂಗಂದ್ರ ಹೋಗಿಲೆ ಶಾಮಿ, ಕುಡಿದ್ರ? ಕುಡಿದೆ. ಶಾಮಿ, ಮತ್ತೆ ತಮಗೆ ತಿನ್ನಲು ಏನಾದರೂ ತರಲಿ? ನನಗ ತಿಂಬಾಕ ತಿನ್ನಲು ಏನಾದರೂ ತರಲಿ? ನಮಗೆ ತಿಂಬಾಕ ಜಾಮೂನ್ ಬೇಕು, ಜಾಮೂನ್ 2 ಪ್ಲೇಟ್ ಗುಲಾಬ್ ಜಾಮೂನ್ ತಾಂಬ. ಅಯ್ಯೋ ಶಿವ ಶಿವ, ಹಾ ಹಾ ದೇವಾ, ಎಂತ ಅಗ್ನಿ ಪರೀಕ್ಷೆಯನ್ನು ತಂದೊಡ್ಡಿದೆ ದೇವಾ ನನ್ನಂತ ಗರತಿಗೆ. ಮತ್ತೇನಾಯ್ತೆ ನನ್ನ ಹೆಂಡತಿ ಮುದ್ದೆ ಸ್ವಾಮಿ, ಹಾ ನಿಮಗೋಸ್ಕರ ರಾತ್ರಿ ಹಿಟ್ಟಲಿನಾದಿ 2 ಕರ್ರನ ಗುಲಾಬ್ ಜಾಮೂನ್ ಮಾಡಿಟ್ಟಿದ್ದೆ ಹೌದಾ? ಸ್ವಾಮಿ. ಹಾ ಅದು ಏನಾಯ್ತು ಅಂದ್ರೆ, ಏನಾಯ್ತು? ಅಳಬೇಡ. ಬ್ಯಾಡ ಮಾಸ್ತರ್, ಕಳ್ಳಬೇಕು ಎಂಬ ಶ್ರೀಕಾಂತ ರಾತ್ರಿ ತಿಂದು ಹೋಗಿದೆ ಸ್ವಾಮಿ. ತೀರ್ವಾಗಿದೆ? ಹ್ಞೂ ಸ್ವಾಮಿ, ಅದು ಹೆಂಗ ತೀರ್ವಾಯ್ತು? ನನಗೂ ಗೊತ್ತಿಲ್ಲ ಸ್ವಾಮಿ. ಮಾಡಿ ಎಷ್ಟ್ ದಿವ್ಸ ಗುಲಾಬ್ ಜಾಮೂನ್ ಆಗಿತ್ತನ? ಮಾಡಿಟ್ಟಿದ್ದೆ ಸ್ವಾಮಿ. ಅಲ್ಲ ಮಾಡಿ ಎಷ್ಟು ದಿವಸ ಆಗಿತ್ತಾನ, ಅದಕ್ಕೆ ಹೋಗಿರ್ತದ. ಒಂದ ದಿನದಾಗ ಅವನ ಮನೆ ಆಗ್ಯಾವ ಸ್ವಾಮಿ ಅವು. ಸ್ವಾಮಿ, ಹಾ ರಾತ್ರಿ ಮಾಡಿದ ಹುಗ್ಗಿದೆ ತರಲಿ? ಹುಗ್ಗಿ? ಏ ನಿಮ್ಮ ಹುಗ್ಗಿ ಮಾರ್ಯಾಳ, ಹಾ? ಹುಗ್ಗಿ ತರ್ತಾಳಂತ. ಹುಗ್ಗಿ ಉಳಿ ನೆಚ್ಚು ತಂಬ ಸುರಿತ್ ನನಗ. ಏ ನಿಮ್ಮ ಫಸ್ಟ್ ನೈಟ್ ದಿನ ಹಾಲು ಹಣ್ಣು ಹಂಪಲು ತರ್ತಾರ ನೋಡ್ಯಾರ, ಒಳಗೆ ಹುಗ್ಗಿ ತರ್ತಾವ, ಹುಗ್ಗಿ ಮುಕ್ಕದವಳು. ಹೌದಾ ಸ್ವಾಮಿ? ಹಾಗಾದ್ರೆ ಇನ್ನೂ ಸಾಲ ಅದಾವು, ಏಲಕ್ಕಿ ಹಾಕಿ ತಂದಿನಿ, ಕುಡ್ದು ಬಿಡ್ರಿ. ಸಾಕು ಸಾಕು, ಹಾಲು ಅಷ್ಟು ಕುಡ್ದು ಸಾಕು. ಈಗ ಮುಂದಿಂದು ನಂಬದ ಅಲ್ಲಪ್ಪ, ಲೈಟ್ ಆಫ್ ಮಾಡ್ತಪ್ಪ, ಲೈಟ್ ಮ್ಯಾನ್. ಏಯ್ ತಡಿ ಹೆಂಗೆ ಯಾಕೆ ಮಾಡ್ತ? ಏಯ್, ಸುಳ್ಳು ಸ್ವಲ್ಪ ಸುಳ್ಳು ನೋಡ್ತಾರ ಮತ್ತೆ ಎಲ್ಲರೂ ಲೈವ್ ಟೆಲಿಕಾಸ್ಟ್ ಮಾಡ್ತಾನ. ಇಲ್ಲಿ ಬಾಯಿ ಬಾ, ಬಾ ಇಲ್ಲಿ ಬಾ.
ಅವನ ಸುಮ್ಮದ ನಿಮ್ ಹಾ. ಸುಮ್ಮಿರ್ರು ಏ ಪಾಪ್ ಓ ಸಾಪ್ ಲೈವ್ ಟೆಲಿಕಾಸ್ಟ್ ಆಗ್ತದ ಇಷ್ಟು ಮಂದಿ ಬಂದ ಎಲ್ಲರಿಗೂ ತೋರ್ಸಕ್ ಮಾಡಿದ್ದೆ ಮದುವೆ ಆಗುದಲ್ಲ ಹಾ ಸುಳ್ಳ ಮದುವೆ ಹೌದಲ್ಲ ಇಲ್ಲ ಇದ್ರಾಗ ಸೀನೆ ಓಟ್ನ್ಯಾಗ ಡ್ರೀಮ್ನ್ಯಾಗ ನೀನು ಪರಕಾಯ ಪ್ರವೇಶ ಮಾಡಿ ನಮ್ಮ ಪಾತ್ರದಾಗ ಅಲ್ಲ ನೀನು ಲೈಟ್ ಆಫ್ ಅಂತ ಹೌದಲ್ಲೇ ಇರ್ಲಿ ಬಿಡ ಮುಂದೆ ಹೆಂಗಿದ್ರ ಆಗದಲ್ಲ ಮಾಡ್ಕೋಬೇಕಂತ ಮಾಡ ನಮಗ ಅಲ್ಲ ಮುಂದೆ ಹೆಂಗಿದ್ರ ಆಗ್ಬೇಕಲ್ಲ ಮೇತು ಈಗ ಫಸ್ಟ್ ಚಾಲು ಮಾಡಿ ಬಿಡಮ್ಮ ಒಂದು ಫಸ್ಟ್ ನೇರ ಏನ ಬರ ಏನ್ ಮಾಡೋದು ಯಾವುದು ಹೌದಾ ಲೈಟ್ ಆಫ್ ಮಾಡೋಣ ಸುಬ್ಬ ಲೈಟ್ ಆಫ್ ಲೈಟ್ ಆಫ್ ಲೈಟ್ ಆಫ್ ಲೈಟ್ ಆಫ್ ಲೈಟ್ ಆಫ್ ಚೆಲ್ಲಿತು 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 ಪಾಯಸ ಏನ ಮಾಡಕತ್ತಲ್ಲ ಏನು ಮಾಡ್ಲಿ 4 ಮಂದಿ ಮಾಡೋದ ಮಾಡ್ತೀವಿ ನಾವೇನ್ ಬೇರೆ ಮಾಡ ಸುಳ್ಳು ಸುಳ್ಳು ಮದುವೆ ಅಂತೇಳಿ ಕರೆ ಕರೆನ ಫಸ್ಟ್ ಏನ್ ಮಾಡಕತ್ತ ಮರ್ತಾಳ ಮಾಡಿದ್ದೆ ನೆನಪೈತೆ ನೀಗೆಲ್ಲ ಮಾಡಬಾರ್ದಂದಪ್ಪ ಸುಂದ್ರಿ ಅಳಬೇಡ ಈಗೇನು ಡ್ರೀಮ್ ಆಯ್ತು ಮುಂದೈತೆ ಅವಾಗ ಮಾಡಿದಾಯ್ತು ಬಿಡು ಈಗೇನಾಗತ್ತೆ ಈಗೆಲ್ಲ ಇದು ಅಲ್ಲ ಮದುವೆ ಆದ್ಮೇಲೆ ಎಲ್ಲ ಹಂಗ್ ಮಾಡ್ಬಾರ್ದು ಈಗೆಲ್ಲ ಹಂಗೆಲ್ಲ ಮದುವೆ ಮಾಡ್ತೀನಲ್ಲ ಅವಾಗ ಹೌದಲ್ಲ ನೋಡು ನಿನಗೇನ ಅರ್ಥ ಆತು ಅವನಿಗೆ ಮದುವೆ ಅಂದ ತಕ್ಷಣ ಅವನು ಅವನಿಗೆ ಮತ್ತೆ ಏನಾನ ಅನಿಸ್ತದ ಹಂಗಂದೆ ನೋಡಿರ್ತಾನ ಮನ್ಯಾಗ ಇದೆಲ್ಲ ಮದುವೆ ಆದ್ಮೇಲೆ ಈಗ ಅಷ್ಟ ಉಮ್ಮದೆ ಚುಮ್ಮದೆ ಮುಟ್ಟದ ಸೊಪ್ಪಿಲ್ಲ ನಿನ್ನ ಮೆಚ್ಚದವರ್ಯಾರಿಲ್ಲ ಜೇನಿಗಿಂತ ಸಿಹಿ ಬೇರಿಲ್ಲ ನಿನ್ನ ಮುಟ್ಟಿಗಿಂತ ಸಿಹಿ ಬೇಕಿಲ್ಲ ಕಣ್ಣು ಬೆಚ್ಚಿ ಬೀಳುವ ಅಂದವಾದ ಹೆಣ್ಣು ರುಚಿ ರುಚಿಯ ಬಾಯಿ ಚಪ್ಪದಿಸ ಸಿಹಿಯಾದ ಹೆಣ್ಣು ಅಯ್ಯೆಂದು ಬೇಗಿದರು ಆಸೆ ತೀರದ ಪಂಚಾಮೃತ ಇವಳು ಸಿಂಗಾರಮ್ಮ
ಗೂಡಾಕಿ ಕಣ್ಣಲ್ಲ ನಿನ್ನ ಕಟ್ಟಾಕಿ ಮಾತಲ್ಲಿ ನಿನ್ನ ಗಂಟಾಕಿ ಎದೆಯಲ್ಲಿ ಹೊಡೆದು ಗಿಳಿ ಕಚ್ಚದ ಅಳಿಯು ಮುಟ್ಟದ ರುಚಿಯಾದ ಹೆಣ್ಣು ಮನದ ಕೊಂಡೆಯಲ್ಲಿ ತೂಗಾಡುವ ನನ್ನ ಹಣ್ಣು ನೀನು ಬಯಕೆಂದು ಬೇಗಿದರು ಆಸೆ ತೀರದ ಪಂಚಾಮೃತ ಇವಳು ಮೈ ಬಳುಕು ಕಟ್ಟಿಸೋ ಮಗನಾಲಿ ಪ್ರೇಮ ಪೂಜಾರಿ ಅಂಬಿಕಾ ಅದೇನು ಮಾಡ್ತೀರಮ್ಮ? ಅಪ್ಪ, ಮೊದಲು ದೇವರ ಪ್ರಸಾದ ತೆಗೆದುಕೊಳ್ಳಿ, ಆನಂತರ ದೇವರಲ್ಲಿ ಏನೆಂದು ಪ್ರಾರ್ಥಿಸಿಕೊಂಡೆ ಆನಂತರ ಹೇಳ್ತೀನಿ ಅಪ್ಪಾಜಿ. ಮಗು ಅಂಬಿಕಾ, ನೋಡಮ್ಮ, ನೀನು ಬೆಂಗಳೂರಿನ ಬಂದಾಗಿ ನೋಡ್ತಾ ಇದ್ದೀನಿ. ನಿತ್ಯ ಆ ದೇವರಿಗೆ ಪೂಜಾ ಪುನಸ್ಕಾರ ಆಚಾರ ವಿಚಾರ ಮಡಿ ಮೇಲಿಗೆ ಅದೆಲ್ಲವನ್ನೂ ಮಾಡ್ತೇವೆ. ಯಾಕಮ್ಮ ಅಂತಹಾರಕ್ಕೆ ಆ ದೇವ್ರ ಹತ್ರ ಏನು ಬೇಡ್ಕೊಂಡಿರಿ ಅಮ್ಮ? ಅಪ್ಪ, ಹೆತ್ತ ತಂದೆಯೇ ದೇವರಿಗಿಂತ ಹೆಚ್ಚಾಗಿರುವಾಗ ಆ ದೇವರಲ್ಲಿ ನಾನೇನಂತ ಪ್ರಾರ್ಥಿಸಿಕೊಳ್ಳಲಿ ಅಪ್ಪ? ಹೆತ್ತ ತಾಯಿಯನ್ನು ಕಳೆದುಕೊಂಡ ನನ್ನನ್ನು ಇಲ್ಲಿವರೆಗೂ ನಿಮ್ಮ ರಕ್ತ ಸುಟ್ಟಿಕೊಂಡು ನನ್ನನ್ನು ಬೆಳೆಸಿದ್ದೀರಾ. ಅದಕ್ಕೆ ತಾನೇ ವಿದ್ಯಾ ಬುದ್ಧಿ ಕೊಟ್ಟು ಸಾಕಿ ಸಲಹಿದ್ದೀರಾ. ಇವತ್ತು ನಿಮ್ಮ ಮುಂದೆ ನಿಮ್ಮ ಮಾತಿನ ಮಗಳಾಗಿ ನಿಂತಿದ್ದೇನೆ ಅಪ್ಪಾಜಿ. ನಿಜ ಮಗಳೇ, ನಿಜ. ನೀನು ಹೇಳುವ ಮಾತು ಸತ್ಯ ಕಣಮ್ಮ. ನೋಡಮ್ಮ, ನೀನು ಭೂಮಿಗೆ ಎದ್ದ ತಕ್ಷಣ ನಿಮ್ಮಮ್ಮ ಸತ್ತು ಹೋದಳಮ್ಮ. ಸಾಯುವ ಮುನ್ನ ಒಂದು ವಚನ ತೆಗೆದುಕೊಂಡಳು. ಹುಟ್ಟುವ ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದ ಕಡಲಲ್ಲಿ ಬೆಳೆಸದೆ ಉನ್ನತ ಮಟ್ಟದಲ್ಲಿ ಬೆಳೆಸಿ ಕಾಣುವರ ಕಣ್ಣಲ್ಲಿ ಕೀಳಾಗದೆ ಆಗಬಾರ್ದು ಎಂದು ವಚನ ತೆಗೆದುಕೊಂಡಳಮ್ಮ. ಅವಳ ಮನದಿಚ್ಛೆಯಂತೆ ಹೆಜ್ಜೆ ಹೆಜ್ಜೆಗೂ ಎಚ್ಚರ ವಹಿಸಿ ನಿನ್ನನ್ನು ಚೊಕ್ಕ ಚಿನ್ನದಿಂದ ಸಾಕಿದ್ದೀನಮ್ಮ. ಚೊಕ್ಕ ಚಿನ್ನದಿಂದ ಸಾಕಿದ್ದೀನಿ ಮಗು. ಅಂಬಿಕಾ, ನಿನ್ನ ಕಣ್ಣಲ್ಲಿ ಒಂದೇ ಹನಿ ನೀರು ಬಂದ್ರು ಈ ಎತ್ತಪ್ಪನ ಕಣ್ಣಲ್ಲಿ ರಕ್ತನೇ ಬರುವುದಮ್ಮ, ರಕ್ತನೇ ಬರುವುದು. ಇನ್ನು ಬೆಳೆದು ನಿಂತಿರೋ ನನ್ನ ಮಗಳಿಗೆ ಮದುವೆ ಮಾಡಿಬಿಟ್ರೆ ಈ ಎತ್ತಪ್ಪನ ಮನದಾಸೆ ಮುಗೀತು ಮಗಳೇ, ಮುಗೀತು. ಅಪ್ಪ, ಈ ಮಗಳ ಭವಿಷ್ಯಕ್ಕಾಗಿ ನಿನ್ನ ಆಯುಷ್ಯನ್ನೇ ಮುಡಿಪಾಗಿಟ್ಟಿದೆಯಾ ಅಪ್ಪಾಜಿ. ಅಪ್ಪಾಜಿ, ಈ ಪ್ರಪಂಚದಲ್ಲಿ ಎಲ್ಲ ಅನಾಥ ಹೆಣ್ಣು ಮಕ್ಕಳಿಗೂ ನಿನ್ನ ತಂದೆ ಸಿಗಬೇಕು. ಅವರಿಗೆ ತಾಯಿ ಪ್ರೀತಿ ಇಲ್ಲದಿದ್ದರೆ ಚಿಂತೆ ಇಲ್ಲ ಅಪ್ಪ. ನಿನ್ನಂತ ಅಪ್ಪ ಸಿಕ್ಕರೆ ಸಾಕು ಅಪ್ಪ. ಇಲ್ಲಿವರೆಗೂ ನನಗೋಸ್ಕರ ಕಷ್ಟಪಟ್ಟು ಸಾಕಿ ಸಲಹಿದ್ದೀರಾ, ಪ್ರೀತಿಸಿ ಪ್ರಾಯದ ಮಗಳಾಗಿ ಬೆಳೆಸಿದ್ದೀರಾ. ಇಂದು ನನ್ನ ಕೊರಳಿಗೆ ಮಾಂಗಲ್ಯ ಭಾಗ್ಯ ದೊರಕಿಸಿಕೊಡಬೇಕೆಂದು ಮುಂದಾಗಿದ್ದೀರಾ ಅಪ್ಪಾಜಿ. ನಿಜ ಹೇಳ್ತೀನಿ ಅಪ್ಪಾಜಿ, ಗಂಡನ ಮನೆಯಲ್ಲಿ ಯಾವುದೇ ತೊಂದರೆ ಬಂದರೂ ಕೀರ್ತಿ ಕಳಸವಾಗಿ ಬದುಕ್ತೀನಿ, ಗಂಡನ ಮನೆಯಲ್ಲಿ ಸತಿ ಸಾವಿತ್ರಿಯಾಗಿ ಬದುಕ್ತೀನಿ ಅಂತ ನಿನಗೆ ಮಾತು ಕೊಡ್ತೀನಿ ಅಪ್ಪಾಜಿ, ಮಾತು ಕೊಡ್ತೀನಿ. ಸಂತೋಷ ಮಗಳೇ, ತುಂಬಾ ಸಂತೋಷ. ನೋಡಮ್ಮ, ಈ ಬಡವನ ಮಗಳಾದರೂ ಮಾಡಿಕೊಂಡ ಗಂಡನೇ ಗರುಡ ಪಕ್ಷಿಯಾಗದೆ ಮನ ಮುಂದೆ ಬಂದರೆ ಬರ ಮಾಡಿಕೊಳ್ಳುವ ಅರಗಣಿಯಾಗಬೇಕಮ್ಮ. ಮಗು, ಮಾನ ಮರ್ಯಾದೆ ಮಾತೇಶ್ ನಿನ್ನ ಮನದಲ್ಲಿರಬೇಕು ಮಗಳೇ, ಮನದಲ್ಲಿರಬೇಕು ಮಗು. ಹುಟ್ಟಿದ ಮನೆ ಕೀರ್ತಿ, ಕೊಟ್ಟ ಮನೆಯಲ್ಲಿ ಜ್ಯೋತಿಯಾಗಿ ಬೆಳಿಬೇಕಮ್ಮ, ಜ್ಯೋತಿಯಾಗಿ ಬೆಳಿಬೇಕು ಮಗು. ಅಂಬಿಕಾ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಚಿಂತೆ ಇಲ್ಲ ಮಗಳೇ, ಗರತಿಯ ಮಾನ ಮಾತ್ರ ಬಿಟ್ಟುಕೊಡಬಾರದು. ಕಟ್ಟಿಕೊಂಡ ಗಂಡನಿಗೆ ಗಟ್ಟಿ ಬಂಗಾರವಾಗಿರ್ಬೇಕಮ್ಮ, ಗಟ್ಟಿ ಬಂಗಾರವಾಗಿರ್ಬೇಕು. ಇನ್ನು
ಅಕ್ಕಪಕ್ಕದವರನ್ನು ಹಾಲು ಹಣ್ಣಾಗಿ ಪ್ರೀತಿಸಬೇಕು. ಹೀಗೆ ಬದುಕು ಇದ್ದಕ್ಕೂ ಬಂಗಾರ ಬದುಕು ನಡೆಸೆಂದು ನೀನನ್ನು ಕೈಗೊಳ್ಳು ಕೇಳ್ಕೊಳ್ಳೇನು. ಅಪ್ಪ, ನಾನು ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದವಳಪ್ಪ. ನಡು, ಈ ಸಮಾಜದಲ್ಲಿ ಸ್ವಚ್ಛತವಾಗಿ ಬದುಕು ನಡೆಸ್ತೀನಿ ಅಂತ ನನಗೆ ಮಾತು ಕೊಡ್ತೀನಿ ಅಪ್ಪಾಜಿ. ಗಂಡನ ಮನೆಯಲ್ಲಿ ಅದ್ಯಾವುದೇ ಕಷ್ಟ ಬರಲಿ, ನಾನು ನನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಮಾನವಂತರ ಮಗಳಾಗಿ ಬದುಕ್ತೀನಿ ಅಪ್ಪಾಜಿ. ಅಪ್ಪಾಜಿ, ಈ 3 ದಿನದ ಸಂತೆಯನ್ನ ನಗು ನಗುತ್ತಾ ಈ ಸಂತೆನ ಮುಗಿಸ್ತೀನಿ ಅಂತ ನಿನ್ನ ಪಾದ ಮುಟ್ಟಿ ಹೇಳ್ತೀನಿ ಅಪ್ಪಾಜಿ. ಪಾದ ಮುಟ್ಟಿ ಆಣೆ ಮಾಡಿ ಸಾಕ್ಷಿ ಮಾಡು. ಹೆತ್ತಳು ಮಗಳೇ, ಹೆತ್ತಳು. ನೋಡಮ್ಮ, ಹೆತ್ತವರು ಹೇಳಬೇಕಾದ ಮಾತನ್ನ ನಾ ಹೇಳಿದ್ದೇನೆ. ನುಡಿದಂತೆ ನಡೆಯಬೇಕಾದವಳು ನೀಳು. ನೋಡಮ್ಮ, ಬಹು ದಿನಗಳ ಹೆಸರನ್ನು ಹಳಿಸ್ಕೊಳ್ಬಾರ್ದು ಮಗು, ಅದು ನಿನ್ನ ಕೈಲಿದೆ. ಒಂದು ಮಾತು ಹೇಳಿದ್ದೇನಮ್ಮ, ಹೇಳಮ್ಮ. ಏನಪ್ಪ ಅದು? ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರೆ ಕೈಲಾಸ, ಕಾಲು ಜಾರಿದರೆ ಕೈಲಾಸ, ಇನ್ನಿನ ಮನವು ಜಾರಿದರೆ ವನವಾಸ, ಹೆಣ್ಣಿನ ಮನವು ಜಾರಿದರೆ ವನವಾಸ. ಮಗು ಅಂಬಿಕಾ, ಇನ್ನೊಂದು ಮಾತು ಮಾತ್ರ ನೀನು ಮರಿಬಾರ್ದಮ್ಮ. ಏನು? ಏನಪ್ಪ ಅದು? ನೋಡಮ್ಮ, ಹೆಣ್ಣಾದವಳು ತನ್ನ ಜೀವನದಲ್ಲಿ ಅದೆಲ್ಲವನ್ನು ಕಳೆದುಕೊಳ್ಳಲು, ಆದರೆ ಹೆಣ್ತನವನ್ನು ಮಾತ್ರ ಕಳ್ಕೊಳ್ಬಾರ್ದು. ಹೆಣ್ತನವನ್ನು ಕಳೆದುಕೊಂಡ ಹೆಣ್ಣು ಕಾಸ ತಿನ್ನುವ ಕತ್ತೆಗಿಂತಲೂ ಕೀಳು ಮಗಳೇ, ಕಾಸ ತಿನ್ನಲು ಕತ್ತೆಗಿಂತಲೂ ಕೀಳು. ಅಂಥವಳು ಹೆಣ್ಣಾಗಿರದೆ ಮಣ್ಣಿಗೆ ಹೋಗುವ ಹೆಣವಾದರೆ ಎಷ್ಟೋ ಲೇಸು ಮಗಳೇ, ಎಷ್ಟೋ ಲೇಸು. ಆಯ್ತು ಅಪ್ಪಾಜಿ, ನೋಡಿ, ನಾನು ನಿಮ್ಮ ಮಗಳು. ನ್ಯಾಯ ನೀತಿ ಧರ್ಮದಂತೆ ನುಡಿದಂತೆ ನಡೆಯುವ ಮಗಳು ಅಪ್ಪಾಜಿ. ಮಾನವಂತರ ಮಗಳಾಗಿ ಬಾಳ್ತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ. ಆಯ್ತಾ ಅಪ್ಪಾಜಿ? ಮಗು ಅಂಬಿಕಾ, ನನ್ನ ಆಸೆ ನೀಡಿರಿಸು ಕೂಸಿ ನೀನಾದ್ರೆ ನಿನ್ನ ಮದುವೆ ಹೆಂಗ್ ಮಾಡ್ತೀನಿ ಗೊತ್ತೇನಮ್ಮ? ಹೇಗೆ ಮಾಡ್ತೀರಾ ಅಪ್ಪಾಜಿ? ಹೇಳ್ತೀನಮ್ಮ, ಕೇಳು. ವಸಂತ ಕಾಲ ಬಂದಾಗ ಕಂಕಣ ಮೂಡಿ ಬಲ್ಲ ಮಂಗಳವಾದ ವಸಂತ ಕಾಲ ಮಳ್ಳಿಯ
ನೋಡಮ್ಮ ಮಗು, ಇನ್ನ ಮದುವೆ 4 ದಿವಸ ಉಳಿತು. ನಾನು ಗೌಡ್ರ ಹತ್ರ ಹೋಗಿ ಸ್ವಲ್ಪ ಬೆಟ್ಟಾಗಿ ಬರ್ತೀನಿ. ನೀ ಮನೇಲಿ ಭದ್ರವಾಗಿ ಬಾಗಿಲು ಹಾಕೊಂಡು ಮನೇಲಿರಮ್ಮ. ಆಯ್ತಪ್ಪಾಜಿ. ಬರಲಾ? ಸರಿ, ಒಳಗಡೆ ಹೋಗಮ್ಮ. ಆಯ್ತು. ಮಗ ಮಾಂತೇಶ ವಿದ್ಯಾಭ್ಯಾಸ ಮುಗಿದುಕೊಂಡು ಬಂದು 3 ತಿಂಗಳಾಯಿತು. 3 ತಿಂಗಳ ಅವಧಿಯಲ್ಲಿ ಬಾಳೆ ತೋಟ, ಕಬ್ಬಿನ ಹೊಲ, ಭತ್ತದ ಗದ್ದೆ, ಜೋಳದ ಹೊಲ ನೋಡೋದ್ರಲ್ಲಿ ಮಹಾಂತೇಶ ಇವತ್ತು ತುಂಬ ಸುಸ್ತಾಗಿಬಿಟ್ಟೇನೆ. ಇನ್ನೊಂದು ಸಲ ಸಮಯ ಸಿಕ್ಕಾಗ ನಮ್ಮೆಲ್ಲ ಸಮಸ್ಯೆ ಬಗೆಹರಿಸುವ ಸಮಯ ನನಗೆ ಹೆಚ್ಚಾಗಿರುವುದರಿಂದ ನಮ್ಮ ಮನೆ ಸಮಸ್ಯೆ ನನಗೆ ತಿಳಿಯಾರಂತಾಗಿದೆ. ನಮ್ಮ ಮನೆ ಯವರನ್ನೆಲ್ಲ ಮಾಂತೇಶಿಗೆ ಒಪ್ಪಿಸ್ತಾ ಇದ್ದೀನಿ. ನಮಗಿರುವ ಆಸ್ತಿ, ಕಬ್ಬಿನ ಹೊಲ, ಬಾಳೆ ತೋಟ, ಜೋಳದ ಹೊಲ, ಭತ್ತದ ಗದ್ದೆ ಇವೆಲ್ಲ ನೋಡೋದಕ್ಕಂತೆ ಮಾಂತೇಶನ ಕರ್ಕೊಂಡು ಹೋಗಿದ್ದೆವು. ಇವತ್ತು ಬಿಸಿಲು ಜಾಸ್ತಿ, ಮನಸ್ಸಿಗೆ ಹಾಕೋ ಬೇಸರ ಮನಸ್ಸು. ಅದಕ್ಕೆ ಮನೆ ಕಡೆ ಹೊಟ್ಟಿದ್ದವರು ಹೆಂಗೂ ಬರೋದು ಬಂದಿರಿ. ಈಗ ನಮ್ಮ ಮನೆ ಹತ್ರನೇ ಬಂದಿರಿ. ನಮ್ಮ ಚಿಕ್ಕನಿ ಮಾತು ಶಬ್ದನವರು ನಮ್ಮ ಮನೆಗೆ ಒಂದು ದಿವಸನೂ ಬಂದಿಲ್ಲ. ನೀವೆಲ್ಲರೂ ಈ ಬಡವ ಮನೆಗೆ ಕಾಲಿಟ್ಟು ಹೋಗ್ಬಿಟ್ರೆ ಈ ಬಡವ ಮನೆ ಪುನೀತನಾಗ್ತದೆ. ಇವತ್ತು ಬಿಸಿಲಲ್ಲಿ ನಡೆದು ತುಂಬಾ ಆಯಾಸವಾಗಿದೆ. ನಾಳೆ ಹೇಗಿದ್ರೆ ಈ ಮನೆಗೆ ನಾವೆಲ್ಲರೂ ಬರಲೇಬೇಕಲ್ವೇ? ನಮ್ಮವ್ರೆ, ನೀವು ಹೇಳ್ದಂಗಾಗ್ಲಿ. ಅಂದಾಗೆ ನೋಡ್ರಿ ದಣ್ಯವ್ರ, ನೀವು ಮನೆಗಂತೂ ಬರಕ್ಕೆ ಒಳ್ಳೆ ಅಂತೀರಾ. ಮತ್ತೆ ನಾಳೆ ನನ್ನ ಮಗಳ ಮದುವೆ ಇದೆಯಲ್ಲ, ನೀವು ಮಾತ್ರ ತಪ್ಪದೆ ಬರಲೇಬೇಕು ನೋಡ್ರಿ ದಣಿ. ಚಿಂತನೆ ಇಲ್ಲ. ಹಾಂ, ಖಂಡಿತ ಬರ್ತೇವೆ. ದಣ್ಯರ, ನಾ ಇನ್ನು ಬರ್ತೀನಿ. ಮತ್ತೆ ಕೆಲಸ ಅದವ್ರೆ. ಊರೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ರ? ಆಯ್ತು. ಮಗಳ ಮದುವೆ ಮಾಡೋದಕ್ಕೆ ಮನತುಂಬಿ ಮಕ್ಕಳ ಮದುವೆ ಅಂದರೆ ಎತ್ತವರಿಗೆ ಬಲ ಇದೆ. ಇದೇನು ಮಾತು? ಮಾತಿನ ಬರದಲ್ಲಿ ವೃದ್ಧರಿಗೆ ಹಣ ಕೊಡೋದನ್ನೇ ಮರೆತು ಬಿಟ್ಟೆ. ಊಟಾದರೂ ನೆನಪಿಸಬಾರ್ದ ಏನು? ಇರ್ಲಿ ಬಿಡು, ನಾನು ಕೊಟ್ಟು ಬರ್ತೇನೆ. ಆ ತೊಂದರೆ ನೀವು ಯಾಕೆ ತೆಗೆದುಕೊಂಡಿದ್ದೀರಾ? ಮಾತೇಶ್ ಇದ್ದಾರೆ, ಅವ್ರ ಕೈಯಲ್ಲಿ ಕೊಟ್ಟು ಕಳಿಸಿ. ಅವರೇ ಬರ್ಕೊಂಡು ಬರ್ತಾನೆ. ಮಾತೇಶ, ಎಲ್ಲಾದ್ರೂ ಕಲ್ಯಾಣ ಮಂಟಪ ಹತ್ರ ಇರ್ತಾನೆ. ಹುಷಾರಾಗಿ ಆದಷ್ಟು ಬೇಗ ಮನೆಗೆ ಬರ್ತಾನೆ. ಸರಿ, ಅವ್ನು ಯಾಕೆ ಕಳಿಸ್ಬಿಟ್ಟು ನಾನು ಕೊಟ್ಟು ಬರ್ತೇನೆ. ಅಪ್ಪಾಜಿ, ತುಂಬ ಆಯಿಸ್ಕೊಂಡಿದ್ದೀರಾ? ನಿಮ್ಗೆ ಯಾಕೆ ಕೊಟ್ಟರೆ ನಾನು ಕೊಟ್ಟು ಕೊಡಿ. ಮಾಂತೇಶ, ಅವನು ಎಲ್ಲಿಂದ ಅಂತ ಕೊಟ್ಟು ಬರ್ತೇನೆ. ನೀನು ಇದ್ರ ನಮ್ಮ ಕಲ್ಯಾಣ ಬಸವೇಶ್ವರ ದೇವಸ್ಥಾನಕ್ಕೆ ಇರ್ತಾನ, ಇಲ್ಲಂದ್ರ ಮನೆ ಹತ್ರ ಇರ್ತಾನ. 2 ಲಕ್ಷ ರೂಪಾಯಿ ಅಂತ ಕೊಟ್ಟು ಬಾಪ. ಜೋಪಾನ ನೋಡು. ಸರಿ ಅಪ್ಪಾಜಿ, ನೀವು ರೆಸ್ಟ್ ಮಾಡಿ, ನಾನು ಕೊಟ್ಟು ಬರ್ತೀನಿ. ಓಕೆ? ಬಿಸಿಲಲ್ಲಿ ನಡೆದು ತುಂಬಾ ಆಯಾಸವಾಗಿ ಬಾಯಾರಿಕೆ ಆಗ್ತಾ ಇದೆ.
ಯಾರಿದ್ರ ಮನೆಯಲ್ಲಿ? ನಮ್ಮ ಮನೆಗೆ ಯಾರೋ ಅತಿಥಿ ಬಂದಿರಬಹುದು ಎಂದು ತಿಳಿದುಕೊಂಡಿದ್ದೆ. ಆದರೆ ಬೆನ್ನಿಗೆ ಹತ್ತಿದ ಬೇತಾಳ ನೀನು ಬಂದಿದ್ದೀಯ ಎಂದು ತಿಳಿದುಕೊಂಡಿರಲಿಲ್ಲ. ಮಹೇಶ್, ಬೆಂಗಳೂರಿನ ನನಗೆ ಬೆನ್ನು ಹತ್ತಿದ ಸಾಲದು ಅಮ್ಮತೆ ಇಲ್ಲಿಗೂ ಬಂದಿದ್ಯಾ? ನಿನ್ನ ಬುದ್ಧಿ ಶುದ್ಧವಿಲ್ಲ ತಾನೆ? ಏನಾಗಿದೆ ನಿನಗೆ? ಇಲ್ಲಿಗೆ ಯಾಕೆ ಬಂದೆ ಹೇಳು. ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆ ಕಾಲಿಡಲು ನಾನೇನು ಲಜ್ಜೆಗೆಟ್ಟ ಪುರುಷನಲ್ಲ. ನಿನಗೆ ನಾನು ಯಾರಂತೇಳಿ ಇನ್ನೂ ಗೊತ್ತಿಲ್ಲ. ಗೊತ್ತಿದ್ದರೆ ನಾನು ಬರುವ ಮುಂಚೆಯೇ ನಿನ್ನ ಅಂಗೈಯಲ್ಲಿ ಆರತಿ ಹಿಡಿದುಕೊಂಡು ನನ್ನನ್ನು ಸ್ವಾಗತ ಮಾಡುತ್ತಿದ್ದೆ. ಅದನ್ನು ತಿಳಿಯಲಾರದು ನಿನ್ನ ತಪ್ಪು. ಇರಲಿ, ನೀನು ಧನರಾಜನ ಹತ್ರ ದುಡಿಯುವ ರುದ್ರನ ಮಗಳು ತಾನೆ? ಹೌದು. ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದೆ ಅಷ್ಟೇ ಹೇಳು. ಬರಬೇಕೆಂದು ಬಯಸಿ ಬಂದವನು ನಾನಲ್ಲ, ಬರುವ ಅವಶ್ಯಕತೆ ತಂದವನು ನಿನ್ನ ತಂದೆ. ಅಂದರೆ ನಾನು ಈ ಊರಿನ ಧನರಾಜನಿಯವರ ಏಕೈಕ ಸುಪುತ್ರ, ಬಾಗಲವಾಡದ ಮರೆ, ಬಂಗಾರದ ಗೆರೆ, ಮಹಾಂತೇಶ್. ಏನು? ನೀನು ಧನರಾಜ್ ದಣಿಯವರ ಮಗನ? ಇದು ಯಾಕೆ ಮಾತನಾಡುವ ನಾಲಿಗೆ ಹಚ್ಚಿಕೊಂಡಿದ್ದೆ? ನಿಂತ ನೆಲವೇ ನಂಬದಂತಾಯಿತೆ. ಯಾಕೆ ಹೇಳಂಬಿಕಾ, ನಾನು ನಿನ್ನ ಪ್ರೀತಿಸಿದ್ದು ತಪ್ಪಿದೆಯಾ? ತಪ್ಪಿಲ್ಲ. ನಿನ್ನನ್ನು ಕಂಡು ನನಗೆ ತುಂಬಾ ದುಃಖವಾಗ್ತಾ ಇದೆ. 10 ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮನೆಯಲ್ಲಿ ಪಾಠ ಹೇಳುವಾಗೆ ಹುಟ್ಟಲಿಲ್ಲ. ಎಲುಬು ತಿನ್ನುವ ನಾಯಿ ಹುಟ್ಟಿದೆ ಎಂದು ವ್ಯಥೆ ಆಗ್ತಾ ಇದೆ. ಹೇ ಅಂಬಿಕಾ, ಎಲುಬಿಲ್ಲದ ನಾಲಿಗೆ ಎಂದೆಂದು ಮನಬಂದಂತೆ ಮಾತನಾಡಬೇಡ. ನಾನು ಯಾರಂತೇಳಿ ಅರಿತುಕೊಂಡು ಮಾತನಾಡು. ನಾನು ಸುತ್ತ 40 ಅಳಿಗೆ ಅನ್ನ ಹಾಕುವ ದನಿಗಳ ಮನೆತನ ನನ್ನದು. ನಾನು ಮನಸ್ಸು ಮಾಡಿದ್ದೆ ಆದರೆ ಸಾವಿರಾರು ಹೆಣ್ಣುಗಳನ್ನು ಸಾಲಾಗಿ ನಿಲ್ಲಿಸಬಲ್ಲೆ. ನಿನ್ನಲ್ಲಿರುವ ಪ್ರೀತಿ ನನ್ನನ್ನು ತಡೆಗಟ್ಟಿದೆ. ನೋಡಂಬಿಕಾ, ನಿನ್ನನ್ನು ನಾನು ಮುಟ್ಟುವ ತನಕ ನನಗೆ ಸಮಾಧಾನವಿಲ್ಲ. ಯಾಕೆ? ನಾನು ಅಷ್ಟೊಂದು ರೂಪಸಿಯ? ಚಿಲುಮೆಯಂತೆ ಚಿಮ್ಮುವ ಈ ನಿನ್ನ ರೂಪ, ಅಡಿಯಿಂದ ಮುಡಿವರೆಗೂ ಕಲ್ಮಶಗೊಳ್ಳದ ಈ ನಿನ್ನ ಸೌಂದರ್ಯ, ಅದಕ್ಕಿಂತ ಮಿಗಿಲಾಗಿ ನನಗೆ ಸರಿದೂಗುವ ಜೋಡಿ, ಇನ್ನು ನಿನ್ನ ಯೌವನದ ಅಂಗಳದಲ್ಲಿ ಅಂಬಿಗನಾಗಿ ಈಜಬೇಕೆಂಬ ನನ್ನ ಬಯಕೆ, ನಿನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆಂಬ ನನ್ನ ಹುಚ್ಚುತನ, ನನ್ನನ್ನು ಅಂಬಿಕಾ, ನಾನು ಎಷ್ಟೋ ಸಲ ಹೇಳಿದ್ದೀನಿ ಅಂಬಿಕಾ, ನನ್ನ ಮನಸ್ಸಿಗೆ ಎಷ್ಟೋ ಸಲ ಹೇಳಿದ್ದೀನಿ, ಈ ಅಕ್ಕಿ ಆಕಾಶದಲ್ಲೇ ಹಾರಾಡುವ ಅಕ್ಕಿ ನನಗೆ ದಕ್ಕಲಾರದೆಂದು. ನನ್ನ ಮನಸ್ಸು ಕೇಳ್ತಾ ಇಲ್ಲ ಅಂಬಿಕಾ, ನನ್ನ ಮನಸ್ಸು ಕೇಳ್ತಾ ಇಲ್ಲ. ಆದರೆ ನೀನು ನನ್ನ ಮನೆಯ ಪಕ್ಕದಲ್ಲಿರುವ ಗೂಡು ಕಟ್ಟಿರುವೆಂದು ನನಗೆ ಗೊತ್ತಿರಲಿಲ್ಲ ಅಂಬಿಕಾ. ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ನಿಂತಿರುವ ಆರಾಗಿಣಿ ನೀನು. ನನ್ನ ಮನ ಇಚ್ಛೆಯಂತೆ ನೀನು ನನ್ನ ಸರಸಕ್ಕೆ ಬಂದರೆ ಸರಿ, ಇಲ್ಲವಾದರೆ ರಣಹದ್ದು ಆಗಿ ನಿನ್ನನ್ನು ಕೊಕ್ಕಬೇಕಾಗುತ್ತದೆ.
ಬಾಯಿ ಮುಚ್ಚ ಮೂರ್ಖ. ದೇಹವನ್ನು ಕುಕ್ಕಲು ಇದೇನು ದೇವದಾಸಿ ಹಕ್ಕಿ ಅಲ್ಲ, ದೇವರಿಗೆಂದು ಮೀಸಲಾಗಿಟ್ಟ ಪವಿತ್ರ ಹಕ್ಕಿ ನಾನು. ಮಾತೇಶ್, ಹೆಣ್ಣು ಒಲಿದು ಬರಬೇಕಾದರೆ ಪುಣ್ಯ ಮಾಡಿರಬೇಕು. ಒಂದು ಮಾತನ್ನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಒಲಿದು ಬರಲಾರದ ಹೆಣ್ಣನ್ನು ಬಯಸಿದರೆ ಸೇದುವ ಬಾವಿಯ ನೀರನ್ನು ನೋಡಿ ನಾಯಿ ಸಂತೋಷ ಪಟ್ಟಂತೆ ಸರಿ. ಅಷ್ಟೇ ಅಲ್ಲ, ಪ್ರೀತಿ ಇಲ್ಲದ ಹೆಣ್ಣನ್ನು ಅತ್ಯಾಚಾರಗೊಳಿಸಿದರೆ ಉಪ್ಪು ಇಲ್ಲದ ಅಡಿಗೆಯನ್ನು ಉಂಡಂತೆ ಸರಿ. ಅಷ್ಟೇ ಯಾಕೆ, ಮನಸ್ಸಿಲ್ಲದ ಹೆಣ್ಣನ್ನು ಮದುವೆ ಆದರೆ ಗಂಧದ ನೀರಿಗೆ ಗಟಾರ ನೀರು ಚೆಲ್ಲಿದಂತೆ ಸರಿ. ಇದನ್ನೆಲ್ಲ ಅರಿತುಕೊಂಡು ಮಾನವನಾಗಿ ಬದುಕು. ಇಲ್ಲದಿದ್ದರೆ ನನ್ನ ಕೈಯಲ್ಲೇ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವೆ ಕುಲಪಾತ. ಮನದಿಚ್ಛೆಯಂತೆ ಮಾತನಾಡಬೇಡ ಅಂಬಿಕಾ. ಈ ನಿನ್ನ ಉಪದೇಶದ ತತ್ವಗಳು ನನ್ನನ್ನ ಮನಕ್ಕೆ ತಟ್ಟಲಾರವು. ಏ ಅಂಬಿಕಾ, ನನಗೆ ಗೊತ್ತಿರುವುದು ಒಂದೇ, ಒಲಿದು ಬರಲಾರದ ಹೆಣ್ಣನ್ನು ಬೇಟೆಯಾಡುವುದೆಂದರೆ ಜಿಂಕೆಯನ್ನು ಬೇಟೆಯಾಡಿದಷ್ಟೇ ಖುಷಿ ನನಗೆ. ಇಷ್ಟವಿಲ್ಲದ ಹೆಣ್ಣನ್ನು ಭೋಗಿಸುವುದೆಂದರೆ ನನಗೆ ಪಂಚಾಮೃತವನ್ನ ಕುಡಿದಷ್ಟೇ ಖುಷಿ ನನಗೆ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗುವುದೆಂದರೆ ಹಠ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿಯಿಂದ ಬೀಸಿ ಸವಾರಿ ಮಾಡಿದಷ್ಟೇ ಖುಷಿ ನನಗೆ. ಹೌದಾ? ಹೌದು. ಮಾಂತೇಶ್, ಒಂದು ಮಾತನ್ನು ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ತೀಯಾ? ಹೇಳು, ಅದೇನು? ಮಾನವನು ಹೊಟ್ಟೆ ಹಸ್ದಾಗ ಏನನ್ನು ತಿನ್ನುತ್ತಾನೆ? ಇದು ಎಂತ ಪ್ರಶ್ನೆ? ನಾನು ನಿನ್ನ ಕೇಳೋ ಕ್ವಶನ್ಗೆ ನಮ್ಮ ಅಪ್ಪು ಸರು ಕನ್ನಡದ ಕೋಟ್ಯಾಧಿಪತಿ ಅಂತ ಕಾರ್ಯಕ್ರಮ ಇತ್ತಲ್ಲ, ಅದರಲ್ಲಿ ಕೇಳ್ತಾರ ಕ್ವಶನ್, ಏನಾದ್ರೂ ಕೇಳ್ತಾರ ಅನ್ಕೊಂಡಿದ್ದೆ. ಹೊಟ್ಟೆಗೆ ಹಸಿದರೆ ಎಲ್ಲರೂ ಏನ್ ತಿಂತಾರೆ? ಅನ್ನ ತಾನೇ ತಿನ್ನೋದು. ಅನ್ನವನ್ನು ತಿನ್ನುವ ಬದಲು ಸಗಣಿನ ಯಾಕೆ ತಿನ್ಬಾರ್ದು? ಹೊಟ್ಟೆಗೆ ಹಸಿವಾದರೆ ಯಾರಾದ್ರೂ ಸಗಣಿಯನ್ನು ತಿನ್ನುತ್ತಾರೇನೆ? ಎಲ್ಲರೂ ತಿನ್ನುವುದು ಅನ್ನವನ್ನು ತಾನೆ. ಈಗ ನೀನು ತಿನ್ನಲು ಬಂದದ್ದು ಸಗಣಿಯನ್ನೇ. ಯಾಕಂದರೆ ಆ ಬ್ರಹ್ಮ ಒಂದು ಗಂಡಿಗೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿರ್ತಾನೆ. ಆದ್ರೆ ನೀನು ಪರ ಗಂಡನ ಹೆಂಡತಿಯ ಮೇಲೆ ಕಣ್ಣಾಗ್ತಿದ್ಯಾ. ನೀನು ಸಗಣಿ ತಿಂದಂತೆ ಸರಿ. ನಿನ್ನ ಈ ಮಾತು ನನಗೆ ತಲೆಗೆ ಒಕ್ಕಲಾರದು ಅಂಬಿಕಾ, ತಲೆಗೆ ಒಕ್ಕಲಾರದು. ನನ್ ಬೇಕಂಬಿಕಾ. ಇವನು ಈಗಾಗಲೇ ನಿರ್ಧಾರವನ್ನು ಮಾಡಿಕೊಂಡು ಬಂದಿದ್ದಾನೆ. ಈಗ ನಾನು ಇವನಿಂದ ಬುದ್ಧಿವಂತಿಕೆಯಿಂದ ಪಾರಾಗಬೇಕು. ಇರಲಿ. ಮಾಂತೇಶ್, ನಿಜವಾಗ್ಲೂ ನೀವು ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀರಾ? ನನಗೆ ಗೊತ್ತೇ ಇರಲಿಲ್ಲ. ನನಗೋಸ್ಕರ ಪ್ರಾಣ ತೆಗೆಯಲು ಸಿದ್ಧರಾಗಿದ್ದೀರಾ, ಪ್ರಾಣ ಕೊಳ್ಳಲು ಸಿದ್ಧರಾಗಿದ್ದೀರಾ. ನಿಜವಾಗ್ಲೂ ನಿಮ್ಮಂಥವರು ಸಿಗ್ಬೇಕಾದ್ರೆ ಪುಣ್ಯ ಮಾಡಿರಬೇಕು. ನಾಳೆನೆ ನಮ್ಮ ಮದುವೆ ನಿಂತು ಹೋಗಲಿ. ಇಂದಿನಿಂದ ನಮ್ಮ ಪ್ರೇಮ ಪ್ರಾರಂಭವಾಗಲಿ. ಅಂಬಿಕಾ, ಈ ಮಾತು ಸತ್ಯನಾ? ಯಾಕೋ ನಿನ್ನ ಕಣ್ಣನ್ನು ನೋಡಿದ್ರೆ ನನಗೆ ಸತ್ಯವಂತ ಅನಿಸ್ತಾ ಇಲ್ಲ. ನೀನು ನಿಜ ಹೇಳ್ತದೆಯ ತಾನೆ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ನಿಮ್ಮಂಥವರಿಗೆ ಮೋಸ ಮಾಡಿದರೆ ಮತ್ತೆ ನಿಮ್ಮಂಥ ಪುಣ್ಯಾತ್ಮ ಸಿಗ್ಬೇಕಲ್ಲ. ಹಾಗಾದರೆ ಬೀಳಲಿ ಒಂದು ಪ್ರೇಮದ ಗೀತೆ.
Thank you.